ನಮಸ್ಕಾರ ಸ್ನೇಹಿತರೆ, ಫ್ರಮ್ ಸೀರೀಸ್ ನ 4 ಸೀಸನ್ ನೋಡಿ ಆಗಿದೆ. ಆದ್ರೂ ಇನ್ನು ಏನಾಗ್ತಿದೆ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಎಲ್ಲಾ ಥಿಯರೀಸ್ ಮೇಲೆ ನಿಂತಿದೆ. ಆದ್ರೆ ಕೆಲವೊಂದು ಥಿಯರೀಸ್ ಸುಳ್ಳಾಗಿದೆ. ಯಾಕಂದ್ರೆ ಕೊನೆ ಎಪಿಸೋಡ್ ನ ಬ್ರೇಕ್ ಡೌನ್ ವಿಡಿಯೋ ಅಲ್ಲಿ ಹೇಳ್ದಂಗೆ ಫ್ರಮ್ ನ ರೈಟರ್ಸ್ ಆಗಿರೋ ಜೆಫ್ ಪಿಂಕ್ನರ್ ಮತ್ತೆ ಜಾನ್ ಗ್ರಿಫಿನ್ ಇಬ್ರು ರೆಡಿಟ್ ಅಲ್ಲಿ ಫ್ಯಾನ್ಸ್ ಕೇಳಿರೋ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ನೋಡಿದ್ಮೇಲೆ ಕೆಲವೊಂದು ವಿಷಯಗಳಂತೂ ಕನ್ಫರ್ಮ್ ಆಯ್ತು. ಇನ್ನುಳಿದ ಪ್ರಶ್ನೆಗಳಿಗೆ ಸೀಸನ್ 5 ಅಲ್ಲಿ ಉತ್ತರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಾವು ಈಗ ಯಾವ ಪ್ರಶ್ನೆಗೆ ಏನ್ ಉತ್ತರ ಕೊಟ್ಟಿದ್ದಾರೆ ಅಂತ ಮೊದಲು ನೋಡಿ, ಆಮೇಲೆ ಕೊನೆ ಎಪಿಸೋಡ್ ಅಲ್ಲಿ ಏನಾಯ್ತು, ಅದರಿಂದ ಸೀಸನ್ 5 ಅಲ್ಲಿ ಏನೆಲ್ಲ ಆಗ್ಬೋದು ಅಂತ ನೋಡೋಣ. ಮೊದಲನೇ ಪ್ರಶ್ನೆ ಏನಂದ್ರೆ, ಜೇಡ್ ಮತ್ತೆ ಟಬಿತಾ ಪುನರ್ಜನ್ಮ ಪಡ್ಕೊಂಡು ಬರ್ತಾ ಇದಾರೆ, ಓಕೆ. ಆದ್ರೆ ಬೇರೆಯವರೆಲ್ಲ ಯಾಕೆ ಬಂದಿದ್ದಾರೆ? ಬೇಕು ಅಂತ ಯಾರಾದ್ರೂ ಇಂಥವ್ರೆ ಬರ್ಬೇಕು ಅಂತ ಸೆಲೆಕ್ಟ್ ಮಾಡಿ ಕರ್ಸ್ಕೊಂತಾ ಇದಾರ, ಇಲ್ಲ ಅವರ ಬ್ಯಾಡ್ ಲಕ್ ಅಂತ? ಈ ಪ್ರಶ್ನೆ ನಮ್ಮ ಮನ್ಸಲ್ಲೂ ಇತ್ತು. ಎಲ್ಲಿವರೆಗೂ ಅಂದ್ರೆ ಸೀಸನ್ 4 ನ ಎಪಿಸೋಡ್ 5 ವರ್ಗೂ ರೈಟರ್ಸ್ ಏನ್ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ಜೇಡ್ ಮತ್ತೆ ಟಬಿತಾನ ಬಿಟ್ಟು ಬೇರೆ ಎಲ್ಲರೂ ಟೌನ್ ಗೆ ಬಂದಿರೋದಕ್ಕೆ ಒಂದು ಕನೆಕ್ಷನ್ ಇದೆ. ಏನಂದ್ರೆ ಅವರೆಲ್ಲ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಕ್ರಾಸ್ ರೋಡ್ಸ್ ಅಲ್ಲಿ ಇದ್ರು. ಬಾಯ್ಡ್ ಆರ್ಮಿಯಿಂದ ರಿಟೈರ್ ಆದಾಗ ಇಲ್ಲಿಗೆ ಬಂದಿರ್ತಾರೆ ಅಂತ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಕ್ರಾಸ್ ರೋಡ್ಸ್ ಅಂದ್ರೆ ಅದೇ ಜೀವನದಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕು, ಈಗ ಓದಿದ್ದಾಯ್ತು ಕೆಲ್ಸಕ್ಕೆ ಹೋಗೋದಾ ಇಲ್ಲ ಬೇರೆ ಏನಾದ್ರೂ ಸ್ಕಿಲ್ಸ್ ಕಲಿಯೋದಾ ಅಂತ ಯೋಚನೆ ಮಾಡ್ತೀವಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಏನಾದ್ರೂ ಸಾಧಿಸಬಹುದು ಅಂತ ನಿರ್ಧಾರ ಮಾಡುವಂತ ಸಮಯವನ್ನೇ ಕ್ರಾಸ್ ರೋಡ್ಸ್ ಅಲ್ಲಿ ಇದೀವಿ ಅಂತ ಹೇಳ್ತಾರೆ. ಹೌದು ಸ್ನೇಹಿತರೆ, ಇದರ ಬಗ್ಗೆ ನಾವು ಗಮನ ಕೊಟ್ಟೇ ಇರಲಿಲ್ಲ. ತುಂಬಾನೇ ಜನ ಕ್ಯಾರೆಕ್ಟರ್ಸ್ ಕ್ರಾಸ್ ರೋಡ್ಸ್ ಅಲ್ಲಿ ಇದ್ದಾಗ್ಲೇ ಈ ಟೌನ್ ಗೆ ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಅದೇ ಒರಿಜಿನಲ್ ಜೇಡ್ ಮತ್ತೆ ಟಬಿತಾ ಅಂದ್ರೆ 100 ವರ್ಷಗಳ ಹಿಂದೆ ಮಕ್ಕಳನ್ನ ಬಲಿ ಕೊಟ್ಟಾಗ ಗಂಡ ಹೆಂಡತಿ ಆಗಿದ್ದ ಟಬಿತಾ ಮತ್ತೆ ಜೇಡ್ ನ ಫ್ಯಾಮಿಲಿ ಅವರೇ ಫ್ರಮ್ ಟೌನ್ ಅಲ್ಲಿ ಇರೋದಾ ಅಂತ. ಈ ಕ್ವಶನ್ ತಪ್ಪು ಆಕ್ಚುಲಿ. ಯಾಕಂದ್ರೆ ಸೀರೀಸ್ ಅಲ್ಲೇ ಜೇಡ್ ಮತ್ತೆ ಟಬಿತಾಳ ಮಗಳನ್ನ ಬಲಿ ಕೊಟ್ಟಿದ್ದಾರೆ ಅಂತ ಕ್ಲಿಯರ್ ಮಾಡಿದ್ದಾರೆ. ಮತ್ತೆ ಜೇಡ್ಗೂ ಗೊತ್ತಾಗಿದೆ ಚಿಕ್ಕು ಜೇಡಿಂದ. ಅದೇ ಜೇಡ್ ಮತ್ತೆ ಟಬಿತಾಳನ್ನ ಮಕ್ಕಳು ಕರೆಸ್ಕೊಂತಾ ಇದ್ದಾರೆ. ಅವರ ಕೂಗು ಅವರ ಅಳು ಬೇರೆ ಯಾರಿಗೆ ಕೇಳಿಸಿದ್ಯೋ ಅವರು ಕೂಡ ಟೌನ್ ಗೆ ಬಂದು ಇಲ್ಲಿ ನಡೀತಾ ಇರೋದಕ್ಕೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅಂದ್ರೂ ಟ್ರಾಪ್ ಆಗಿದ್ದಾರೆ. ಚಿಕ್ಕು ಜೇಡ್ ಹೇಳಿದ್ದ ಮಿನೋಸಿನೆ ಶಾರ್ಕ್ಸ್ ನೆಟ್ ಅಂತ. ಅಂದ್ರೆ ಶಾರ್ಕ್ ಗೆ ಬೀಸಿದ ಬಲೆಯಲ್ಲಿ ಸಣ್ಣ ಸಣ್ಣ ಮಿನೋಸ್ ಮೀನುಗಳು ಕೂಡ ತಗ್ಲಾಕೊಂಡಿದ್ದಾವೆ. ಜೇಡ್ ಮತ್ತೆ ಟಬಿತಾ ಶಾರ್ಕ್ ಇದ್ದಂಗೆ ಸಣ್ಣ ಸಣ್ಣ ಮಿನೋಸ್ ಮೀನುಗಳು ಅಂದ್ರೆ ಟೌನ್ ನ ಬೇರೆ ಜನರು. ಬಲೆ ಬೀಸಿದಾಗ ಯಾರ್ಯಾರೋ ಬಂದಿಲ್ಲ ಸ್ನೇಹಿತರೆ. ಮೊದಲ ಪ್ರಶ್ನೆಯ ಉತ್ತರದಲ್ಲಿ ಇರೋ ಹಾಗೆ ಯಾರು ಕ್ರಾಸ್ ರೋಡ್ಸ್ ಅಲ್ಲಿ ಇದಾರೋ ಅಂತವ್ರು ಬಂದಿದ್ದಾರೆ. ಬಾಯ್ಡ್ ಆರ್ಮಿಯಿಂದ ರಿಟೈರ್ ಆಗಿದ್ರು, ಬೋಟ್ ತಗೊಂಡು ಆರಾಮಾಗಿ ಇರ್ಬೇಕು ಅಂತ ಅನ್ಕೊಂಡಿದ್ರು ತಮ್ಮ ಹೆಂಡತಿ ಮಗನ ಜೊತೆ. ಆಬಿ ಅವರಿಗೋಸ್ಕರ ಬೋಟ್ ಕೂಡ ತಗೊಂಡಿರ್ತಾಳೆ. ಇಲ್ಲಿಗೆ ಬರೋಕು ಮುಂಚೆ ಕೀನ ಕೂಡ ಕೊಟ್ಟಿರ್ತಾಳೆ. ಆಗ್ಲೇ ಅಂತ ಸಮಯದಲ್ಲೇ ಟೌನ್ ಗೆ ಬರ್ತಾರೆ. ಜಿಮ್ ಮತ್ತೆ ಟಬಿತಾ ಡಿವೋರ್ಸ್ ತಗೊಳಕ್ಕೂ ಮುಂಚೆ ಮಕ್ಕಳ ಜೊತೆ ಕೊನೆ ಟ್ರಿಪ್ ಗೆ ಹೊರಟಿದ್ದಾಗ ಬಂದಿದ್ರು. ಜೇಡ್ ತನ್ನ ಕಂಪನಿ ಸೇಲ್ ಮಾಡಿ ಮಜಾ ಮಾಡ್ಬೇಕು ಅನ್ಕೊಂಡಿದ್ದಾಗ್ಲೇ ಟೌನ್ ಗೆ ಬಂದಿದ್ದ. ಮ್ಯಾರಿಯಲ್ ಮತ್ತೆ ಕ್ರಿಸ್ಟಿ ಎಂಗೇಜ್ಮೆಂಟ್ ಆಗಿ ಮದುವೆ ಆಗೋ ಅಷ್ಟರಲ್ಲಿ ಕ್ರಿಸ್ಟಿ ಮಾತ್ರ ಬಂದಿರ್ತಾಳೆ. ಆಮೇಲೆ ಮ್ಯಾರಿಯಲ್ ಡ್ರಗ್ ಅಡಿಕ್ಷನ್ ಇಂದ ಹೊರಗೆ ಬರೋಕೆ ಅಂತ ರಿಹ್ಯಾಬ್ ಗೆ ಹೋಗ್ಬೇಕಾದ್ರೆ ಈ ಟೌನ್ ಗೆ ಬಂದಿರ್ತಾಳೆ. ಇನ್ನ ಬಸ್ಸಲ್ಲಿ ಇಲ್ಲಿಗೆ ಬಂದವರು ಅಷ್ಟೇ ಒಂದಲ್ಲ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೇನೆ ಟೌನ್ ಗೆ ಎಂಟರ್ ಆಗಿರ್ತಾರೆ. ಎಲ್ಜಿನ್ ತನ್ನ ಅಜ್ಜಿನ ಭೇಟಿ ಆಗೋಕೆ ಹೋಗ್ತಿದ್ದ. ಟಿಲ್ಲಿಗೆ ಕ್ಯಾನ್ಸರ್ ಇತ್ತು. ಕೊನೆ ದಿನಗಳನ್ನ ಖುಷಿಯಾಗಿ ಕಳೆಯೋಕೆ ಹೊರಟಿದ್ರು. ಬಸ್ ಡ್ರೈವರ್ ಭಕ್ತ ಸ್ಟೂಡೆಂಟ್ ಲೋನ್ ನ ತೀರ್ಸೋಕೆ ಬಸ್ ಡ್ರೈವರ್ ಆಗಿದ್ಲು. ಸಾಲ ತೀರ್ಸಿ ಕೊನೆ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಟೌನ್ ಗೆ ಬಂದಿರ್ತಾಳೆ. ಕೊನೆ ಶಿಫ್ಟ್ ಆದ್ಮೇಲೆ ತನಗೆ ಇಷ್ಟ ಇರೋ ಕೆಲಸ ಮಾಡೋಕೆ ಹೊರಟಿದ್ಲು. ಇದೇ ಕನೆಕ್ಷನ್ ಸ್ನೇಹಿತರೆ. ಟೌನ್ ಗೆ ಬಂದಿರೋರ್ಗೆ ಯಾರ ಮನ್ಸಲ್ಲಿ ಮುಂದೆ ಏನಾದ್ರೂ ಒಳ್ಳೇದಾಗುತ್ತೆ ಅಂತ ಭರವಸೆ ಇತ್ತೋ, ಯಾರು ಏನೋ ತಪ್ಪು ಮಾಡಿ ದುಃಖದಲ್ಲಿ ಇದ್ದು ಮುಂದೆ ಏನ್ ಮಾಡೋದು ಅಂತ ಯೋಚನೆಯಲ್ಲಿ ಇದ್ರು, ಯಾರ ಮನ್ಸಲ್ಲಿ ಈಡೇರದ ಆಸೆಗಳಿರುತ್ತೋ ಅಂತವರು ಮಾತ್ರ ಟೌನ್ ಗೆ ಬಂದಿದ್ದಾರೆ. ಇದಕ್ಕೂ ಎಕ್ಸಾಂಪಲ್ ಗಳಿದಾವೆ ಸ್ನೇಹಿತರೆ. ಫಾದರ್ ಖಾತ್ರಿ ಟೌನ್ ಗೆ ಬರೋಕು ಮುಂಚೆ ಇವರ ಚರ್ಚ್ ಗೆ ಒಬ್ಬ ಹುಡುಗ ಬರ್ತಿರ್ತಾನೆ. ಅವನು ಮನೆಗೆ ಹೋಗಲ್ಲ ಅಂದ್ರು ಇವರು ಬಲವಂತ ಮಾಡಿ ಚಾಕ್ಲೇಟ್ ಕೊಟ್ಟು ಕಳಿಸಿದಾಗ ಆ ಹುಡುಗನ ತಂದೆ ಕುಡ್ಕೊಂಡ್ ಬಂದು ಹುಡುಗನನ್ನ ಸಾಯಿಸಿರ್ತಾರೆ. ಈ ವಿಷಯ ಗೊತ್ತಾದಾಗ ಫಾದರ್ ಖಾತ್ರಿ ಹುಡುಗನ ತಂದೆಗೆ ಸಾಯೋ ಹಾಗೆ ಹೊಡೆದು ತಮ್ಮ ನಿರ್ಲಕ್ಷ್ಯದಿಂದ ಒಬ್ಬ ಹುಡುಗನ ಪ್ರಾಣ ಹೋಯ್ತಲ್ಲ ಅಂತ ಕುಡ್ದು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನೋಡಿದಾಗ ದೇವರ ವಾಯ್ಸ್ ಕೇಳಿಸಿರುತ್ತೆ. ನೀನು ಈಗ್ಲೇ ಸಾಯೋ ಹಾಗಿಲ್ಲ, ನಿನ್ಗೋಸ್ಕರ ಬೇರೆ ದಾರಿ ಕಾಯ್ತಾ ಇದೆ, ಕಾರ್ ಹತ್ತಿ ನಡಿ ಅಂತ ಹೇಳಿದಾಗ ಫಾದರ್ ಖಾತ್ರಿ ಕಾರ್ ಹತ್ತಿ ಹೊರಟೋರು ಸೀದಾ ಟೌನ್ ಗೆ ಬಂದಿರ್ತಾರೆ. ಅದೇ ರೀತಿ ಕೆನಿಯಾ ತಂದೆಗೆ ಕಾಯಿಲೆ ಇರುತ್ತೆ, ಡಿಮೆನ್ಷಿಯಾ ಇರುತ್ತೆ, ನಡೆದಿದ್ದೆಲ್ಲ ಮರ್ತೋಗ್ತಿರ್ತಾರೆ. ಅವರನ್ನ ಮನೆಯಲ್ಲಿ ನೋಡ್ಕೊಳಕ್ ಆಗ್ತಿರಲ್ಲ ಅಂತ ತನ್ನ ತಾಯಿ ಜೊತೆ ಎಲ್ಲಾದ್ರೂ ಕೇರ್ ಫೆಸಿಲಿಟಿಗೆ ಅವರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಟೌನ್ ಗೆ ಬಂದಿರ್ತಾನೆ. ಮಕ್ಕಳು ಜೇಡ್ ಮತ್ತೆ ಟಬಿತಾನ ಕರ್ಸ್ಕೊಳ್ಳೋಕೆ ಅಂತ ರೋಡ್ ಮಧ್ಯ ಮರ ಬೀಳ್ಸಿರ್ತಾರೆ. ಆದ್ರೆ ಈ ಜಾಗ ಜನರ ಜೊತೆ ಆಟ ಆಡೋಕೆ ಬೇರೆಯವ್ರನ್ನ ಕೂಡ ಕರ್ಸ್ಕೊಂಡಿರೋ ಹಾಗಿದೆ. ಒಂದು ರೀತಿ ಈ ಜಾಗಕ್ಕೆ ಮನುಷ್ಯರ ಭರವಸೆ ನಂಬಿಕೆ ಎಲ್ಲವನ್ನ ಮುರಿಯೋದು ಅಂದ್ರೆ ಇಷ್ಟ. ಜನರ ದುಃಖ ಆತಂಕ ಭಯ ಭರವಸೆ ಇದೇ ತನ್ನ ಆಹಾರ ಅನ್ನೋ ಹಾಗೆ ಈ ಟೌನ್ ನಡ್ಕೊಂತಾ ಇದೆ. ಈ ಟೌನ್ ಅಲ್ಲಿ ಮಾನ್ಸ್ಟರ್ಸ್ ಕಡಿಮೆ ಜನ ಇರೋದು ನೋಡಿ ನಾನ್ ಅನ್ಕೊಂಡಿದ್ದೆ. ಒಂದು ಹಳ್ಳಿ ಸಣ್ಣ ಊರಲ್ಲೂ ಕೂಡ ಕಡಿಮೆ ಅಂದ್ರೂ 50 ರಿಂದ 100 ಜನ ಇದ್ದೇ ಇರ್ತಾರೆ. ಅವರಲ್ಲಿ ಕೆಲವರು ಮಾತ್ರ ಮಕ್ಕಳನ್ನ ಬಲಿ ಕೊಡೋ ಆಚರಣೆಯನ್ನ ಮಾಡಿ
ಮಾನ್ಸ್ಟರ್ಸ್ ನ ರೂಪದಲ್ಲಿ ಅಮರ ಆಗಿರ್ತಾರೆ. ಇನ್ನ ಉಳಿದವರೆಲ್ಲ ಜೇಡ್ ಮತ್ತೆ ಟಬಿತಾ ತರ ಪುನರ್ಜನ್ಮ ಪಡ್ಕೊಂಡು ಬರ್ತಾ ಇದ್ದಾರೆ ಅನ್ಕೊಂಡಿದ್ದೆ, ಆದ್ರೆ ಆ ಥಿಯರಿ ಸುಳ್ಳಾಗಿದೆ. ಮ್ಯಾರಿಯಲ್ಗೆ ಈ ಟೌನ್ ಅಲ್ಲೇ ಸಿಗಾಕೊಂಡು ನರಳಾಡ್ತಿರೋ ಆತ್ಮಗಳ ಶಬ್ದ ಕೇಳಿಸ್ತಾ ಇತ್ತು. ಅಂದ್ರೆ ಈ ಟೌನ್ ಅಲ್ಲಿ ಸತ್ತವರಿಗೆ ಮುಕ್ತಿ ಸಿಗಲ್ಲ, ಅವರ ಆತ್ಮ ಟೌನ್ ಅಲ್ಲೇ ಟ್ರ್ಯಾಪ್ ಆಗಿರುತ್ತೆ. ಆದ್ರೆ ಜೇಡ್ ಮತ್ತೆ ಟಬಿತಾ ಇಬ್ಬರ ಆತ್ಮಗಳು ಮಾತ್ರ ಹೇಗೆ ಹೊರಗೆ ಹೋಗಿ ಪುನರ್ಜನ್ಮ ಪಡ್ಕೊಂಡ್ ಬರೋಕೆ ಸಾಧ್ಯ ಅನ್ನೋದೇ ನನ್ನ ಪ್ರಶ್ನೆ. ನನಗೆ ಅನ್ಸೋದೇನಂದ್ರೆ ಜೇಡ್ ಮತ್ತೆ ಟಬಿತಾಳ ಆತ್ಮವನ್ನ ಈ ಜಾಗದಲ್ಲಿ ಇರೋ ದುಷ್ಟಶಕ್ತಿ ಬೇಕು ಅಂತಾನೆ ಹೊರಗೆ ಹೋಗೋಕೆ ಬಿಟ್ಟು ಅವರು ಪುನರ್ಜನ್ಮ ಪಡ್ಕೊಂಡಾದ್ಮೇಲೆ ಮಕ್ಕಳು ಮತ್ತೆ ಅವರನ್ನ ಕರ್ಸ್ಕೊಳ್ಳೋಕೆ ರೋಡ್ ಮಧ್ಯ ಮರ ಬೀಳಿಸ್ತಾರೆ. ಅದೇ ಗ್ಯಾಪ್ ಅಲ್ಲಿ ಈ ಜಾಗದಲ್ಲಿ ಇರೋ ದುಷ್ಟಶಕ್ತಿ ಬೇರೆಯವರನ್ನ ಕೂಡ ಕರ್ಸ್ಕೊಂತಾ ಇರ್ಬೋದು. ಯಾಕೆ ಈ ಜಾಗದಲ್ಲಿ ಇರೋ ದುಷ್ಟಶಕ್ತಿಗೆ ಮಾಡೋಕೆ ಕೆಲಸ ಇಲ್ವಾ ಅನ್ನೋ ಪ್ರಶ್ನೆಗೆ ಎರಡು ಥಿಯರೀಸ್ ನನಗೆ ಅನಿಸ್ತಿರೋದು ಸ್ನೇಹಿತರೆ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಗೊತ್ತಿಲ್ಲ. ಏನಂದ್ರೆ ಒಂದು, ಈ ಜಾಗದಲ್ಲಿ ಯಾವುದೋ ಡೀಮನ್ ಅಥವಾ ಡೆವಿಲ್ ಇದೆ ಅಂತ ಆದ್ರೆ ಏನು ಇದೆ ಸ್ನೇಹಿತರೆ. ಮ್ಯಾರಿಯಲ್ ಇದನ್ನ ಕೂಡ ಹೇಳಿದ್ಲು, ಈ ಜಾಗದಲ್ಲಿ ಪ್ರಾಚೀನ ಕಾಲದ್ದು ಏನೋ ಇದೆ, ನಮ್ಮ ಭಯ ಆತಂಕನೇ ಅದರ ಆಹಾರ ಅಂತ. ಮತ್ತೆ ಫಾತಿಮಾ ಕೂಡ ಮಕ್ಕಳನ್ನ ಯಾವುದೋ ದುಷ್ಟಶಕ್ತಿಗೆ ಬಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ಲು. ಆ ಡೀಮನ್ ಅಥವಾ ಡೆವಿಲ್ಗೆ ಇರೋದು ಒಂದೇ ಕೆಲಸ, ಅದೇ ದೇವರ ಸೃಷ್ಟಿಯಾಗಿರೋ ಮನುಷ್ಯರಿಗೆ ತೊಂದರೆ ಕೊಡೋದು, ದೇವರ ಮೇಲಿರೋ ನಂಬಿಕೆ ಮುರಿಯೋದು, ಮನುಷ್ಯರ ಆತ್ಮಗಳಿಗೆ ತೊಂದರೆ ಕೊಡೋದು, ಅದೇ ಮುಖ್ಯ ಉದ್ದೇಶ. ಈ ಕೆಲಸನೇ ಟೌನ್ ಅಲ್ಲಿ ದುಷ್ಟಶಕ್ತಿ ಮಾಡ್ತಾ ಇದೆ. ಇಲ್ಲ ಇನ್ನೊಂದು ಥಿಯರಿ ಏನಂದ್ರೆ, ಮೊದಲು ತುಂಬಾನೇ ವಿಡಿಯೋ ಅಲ್ಲಿ ಹೇಳಿರೋ ಹಾಗೆ ಇದೆಲ್ಲದರ ಆರಂಭ ಕೊಲಂಬಸ್ ಅಮೆರಿಕನ ಡಿಸ್ಕವರ್ ಮಾಡಿ ಆದ್ಮೇಲೆ ಯುರೋಪಿಯನ್ಸ್ ಅಮೆರಿಕಾಗೆ ನುಗ್ತಾರಲ್ಲ ಆ ಸಮಯದಲ್ಲಿ ಇದೆ. 1992ರಲ್ಲಿ ಕೊಲಂಬಸ್ ಅಮೆರಿಕನ ಡಿಸ್ಕವರ್ ಮಾಡಿದ್ದೇ ತಡ ಯುರೋಪಿಯನ್ಸ್ ನಂದೆಲ್ಲಿಡ್ಲಿ ಅಂತ ಅಮೆರಿಕಾಗೆ ನುಗ್ತಾರೆ. ಸ್ಪ್ಯಾನಿಷ್, ಪೋರ್ಚುಗೀಸ್, ಇಂಗ್ಲೆಂಡ್ ಇಂದ ಎಲ್ಲ ಎದ್ನೋ ಬಿದ್ನೋ ಅಂತ ಅಮೆರಿಕಾಗೆ ಓಡ್ತಾರೆ. ಹುಕುಂ ಮೂವಿ ಬ್ರೇಕ್ ಡೌನ್ ಮಾಡ್ಬೇಕಾದ್ರೂ ಕಾಂಕ್ವಿಸ್ಟೆಡೋರ್ ಗಳ ಬಗ್ಗೆ ಹೇಳಿದ್ದೆ. ಇವರೆಲ್ಲ ಅಮೆರಿಕಾಗೆ ಹೋಗಿ ಅಲ್ಲಿದ್ದ ನೇಟಿವ್ ಅಮೆರಿಕನ್ಸ್, ಅವರನ್ನ ಇಂಡಿಯನ್ಸ್ ಅಂತ ಕೂಡ ಕರೀತಾರೆ, ಸ್ಥಳೀಯ ಅಮೆರಿಕಾದವರು. ಅವರನ್ನ ಹೊಡೆದು ಬಡ್ದು ಸಾಯಿಸಿ ಅವರ ಜಾಗ ಭೂಮಿ ಎಲ್ಲ ಕಿತ್ಕೊಂಡು ಕೆಲವ್ರನ್ನ ಗುಲಾಮರ ತರ ಸೇವಕರ ರೀತಿ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ನೇಟಿವ್ ಅಮೆರಿಕನ್ಸ್ ಪ್ರಕೃತಿಯನ್ನೇ ಪೂಜಿಸ್ತಾ ಇದ್ದಂತವ್ರು. ಕಾಡಿನಲ್ಲಿ ಇರೋ ದೇವತೆಗಳು, ದುಷ್ಟಶಕ್ತಿ ಎರಡನ್ನೂ ಪೂಜಿಸ್ತಾ ಇದ್ರು. ಜೊತೆಗೆ ಅವರಿಂದ ಸಹಾಯ ಪಡ್ಕೊಳ್ಳೋಕೆ ಬಗೆ ಬಗೆಯ ಆಚರಣೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಯುರೋಪಿಯನ್ಸ್ ಈ ಟೌನ್ ಅಲ್ಲಿ ಇರೋ ಜಾಗದಲ್ಲಿ ಇದ್ದ ಬುಡಕಟ್ಟು ಜನಾಂಗದವರನ್ನ ಕೊಂದಿರ್ಬೋದು, ಅವರ ಜಾಗವನ್ನ ವಶ ಪಡ್ಕೊಂಡು ಇಲ್ಲೇ ವಾಸಿಸೋಕೆ ಶುರು ಮಾಡಿದ್ರು ಅನ್ಸುತ್ತೆ. ವಿಕ್ಟರ್ ಟಬಿತಾಗೆ ಗುಹೆ ಒಳಗೆ ಮಾಡಿರೋ ಪೇಂಟಿಂಗ್ ನ ತೋರಿಸಿದಾಗ ಆ ಪೇಂಟಿಂಗ್ ಅಲ್ಲಿ ಒಂದಷ್ಟು ಜನ ಬೋಟ್ ಅಲ್ಲಿ ಟೌನ್ ಗೆ ಬರ್ತಾ ಇರೋದು, ಅವರ ಅಡ್ಡಕ್ಕೆ ಮರ ಬಿದ್ದಿರೋ ಹಾಗೆ ಡ್ರಾ ಮಾಡಿದ್ದಾರೆ. ಆಗ ಬೋಟ್ ಅಲ್ಲಿ ಬಂದವರು ಯುರೋಪಿಯನ್ಸ್ ಆಗಿರ್ತಾರೆ. ಯುರೋಪಿಯನ್ಸ್ ಇಲ್ಲಿನ ಸ್ಥಳೀಯ ಜನರಿಗೆ ತೊಂದರೆ ಕೊಡೋಕೆ ಶುರು ಮಾಡಿದಾಗ ಸಾಯೋಕ್ಕೂ ಮುಂಚೆ ಶಾಪ ಹಾಕಿರ್ಬೋದು. ಇಲ್ಲ ಈ ಟೌನ್ ಈಗಿರೋ ರೀತಿ ಆಗ್ಲಿ ಅಂತ ಯಾವುದೋ ಆಚರಣೆ ಮಾಡಿರ್ಬೋದು. ಇಲ್ಲ ಬುಡಕಟ್ಟು ಜನಾಂಗದವನು ಒಬ್ಬ ಉಳ್ಕೊಂಡು ಮಹಾಭಾರತದಲ್ಲಿ ಶಕುನಿ ತರ ಯುರೋಪಿಯನ್ಸ್ ನ ದಾರಿ ತಪ್ಪಿಸಿ ನೀವು ಈ ದುಷ್ಟಶಕ್ತಿಗೆ ಮಕ್ಕಳನ್ನ ಬಲಿ ಕೊಟ್ರೆ ಅಮರ ಆಗ್ತೀರಾ ಅಂತ ಟೋಪಿ ಹಾಕಿ ಅವರ ಕೈಯಲ್ಲಿ ಮಕ್ಕಳನ್ನ ಬಲಿ ಕೊಡೋ ಆಚರಣೆ ಮಾಡಿಸಿ ಈಗ ಮಾನ್ಸ್ಟರ್ಸ್ ತರ ಬದುಕೋ ಹಾಗೆ ಮಾಡಿರ್ಬೋದು. ಆ ದುಷ್ಟಶಕ್ತಿನೇ ಈ ಜಾಗವನ್ನ ನಡೆಸ್ತಾ ಇದೆ ಅಂತ ನನ್ನ ಒಂದು ಥಿಯರಿ. ಯಾಕಂದ್ರೆ ನಾವು ತುಂಬಾನೇ ಜನ ಮಾನ್ಸ್ಟರ್ಸ್ ನ ಆಲ್ರೆಡಿ ನೋಡಿದೀವಿ. ಅವರಲ್ಲಿ ಯಾರು ಕೂಡ ನೇಟಿವ್ ಅಮೆರಿಕನ್ಸ್ ಅಂದ್ರೆ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಒಬ್ರು ಇಲ್ಲ. ಎಲ್ಲ ಯುರೋಪ್ ಇಂದ ಬಂದು ಸೆಟಲ್ ಆಗಿ ಅಮೆರಿಕನ್ಸ್ ಆದವರ ರೀತಿನೇ ಇದ್ದಾರೆ. ನನಗೆ ಡೌಟ್ ಏನಂದ್ರೆ ಆ ಶಕುನಿ ಮ್ಯಾನ್ ಇನ್ ಯೆಲ್ಲೋನೇ ಯಾಕಾಗಿರ್ಬಾರ್ದು? ಅವನು ಕೂಡ ನೇಟಿವ್ ಅಮೆರಿಕನ್ಸ್ ತರ ಇಲ್ವಲ್ಲ ಅಂತ ನಿಮ್ಗೆ ಅನ್ಸ್ಬೋದು ಸ್ನೇಹಿತರೆ. ಆದ್ರೆ ನಮಗೆ 99.9% ಕನ್ಫರ್ಮ್ ಆಗಿದೆಯಲ್ಲ, ಮ್ಯಾನ್ ಇನ್ ಯೆಲ್ಲೋ ಕೂಡ ಮ್ಯಾನ್ ಇನ್ ಯೆಲ್ಲೋನ ನಿಜವಾದ ರೂಪ ಅಲ್ಲ. ಸೋಫಿಯಾ ತರಾನೇ ಮ್ಯಾನ್ ಇನ್ ಯೆಲ್ಲೋ ಕೂಡ ಒಂದು ರೂಪ ಆಗಿರ್ಬೋದು ಅಷ್ಟೇ. ನಿಜವಾದ ರೂಪ ನೇಟಿವ್ ಅಮೆರಿಕನ್ ತರಾನೇ ಇರ್ಬೋದಲ್ವಾ? ಇನ್ನೊಂದು ಕ್ರೇಜಿ ಥಿಯರಿ ರೆಡಿಟ್ ಅಲ್ಲಿ ಒಬ್ರು ಹಾಕಿದ್ರು. ಫ್ರಮ್ ಸೀರೀಸ್ ಮತ್ತೆ ಯುರೋಪಿಯನ್ ಜಾನಪದ ಕಥೆಗಳಲ್ಲಿ, ದಂತಕಥೆಗಳಲ್ಲಿ ಬರೋ ಫೇ ಅನ್ನೋ ಜೀವಿಗಳಿಗೆ ಕನೆಕ್ಷನ್ ಇದೆ. ಫೇ ಅಂದ್ರೆ ಫೇರೀಸ್. ಫೇರೀಸ್ ಅಂದ್ರೆ ಒಂದು ಸುಂದರವಾಗಿರೋ ರೂಪ ನಮ್ ಕಣ್ಮುಂದೆ ಬರುತ್ತೆ. ಹಾಲಿವುಡ್ ಡಿಸ್ನಿ ಮೂವೀಸ್ ಅಲ್ಲೆಲ್ಲ ನೋಡಿರೋ ಹಾಗೆ. ಆದ್ರೆ ಯುರೋಪಿಯನ್ಸ್ ಫೋಕ್ಲೋರ್ ಅಲ್ಲಿ ಫೇ ಅಂದ್ರೆ ಭಯಾನಕವಾಗಿರೋ ಜೀವಿಗಳು. ಈ ಫೇಗಳು ಒಂದು ಪಾಕೆಟ್ ಡೈಮೆನ್ಷನ್ ಅಲ್ಲಿ ವಾಸವಾಗಿರ್ತಾರೆ. ಒಂದು ಪ್ಯಾರಲಲ್ ವರ್ಲ್ಡ್, ನಮ್ಮ ಭೂಮಿಯ ಜೊತೆಗೆ ಇರೋ ಇನ್ನೊಂದು ರಿಯಾಲಿಟಿ, ಒಂದು ಸಣ್ಣ ಪ್ರಪಂಚ ಅಂತಾನೆ ಹೇಳ್ಬೋದು. ಇದನ್ನ ಅದರ್ ವರ್ಲ್ಡ್ ಅಂತ ಕರೀತಾರೆ. ಮನುಷ್ಯರನ್ನ ಈ ಜಾಗಕ್ಕೆ ಹೇಗೆ ಕರೆಸ್ಕೊಂತಾರೆ ಅಂದ್ರೆ, ಫ್ರಮ್ ಟೌನ್ ಗೆ ಬರ್ಬೇಕು ಅಂದ್ರೆ ರೋಡ್ ಮಧ್ಯ ಮರ ಬಿದ್ದಿರುತ್ತೆ. ಅದೇ ರೀತಿ ಇಲ್ಲಿ ಕಾಡಲ್ಲಿ ಮಶ್ರೂಮ್ ಇಂದ ಆಗಿರೋ ಸರ್ಕಲ್ ಒಳಗೆ ಬಂದಾಗ, ಅಥವಾ ಸೀರೀಸ್ ಅಲ್ಲಿ ಫಾರ್ವೇ ಟ್ರೀ ಇದೆಯಲ್ಲ ಅದೇ ರೀತಿಯ ಮರದ ಒಳಗೆ ಹೋದಾಗ ಈ ಫೇಗಳಿರೋ ಅದರ್ ವರ್ಲ್ಡ್ ಗೆ ಬಂದು ಟ್ರ್ಯಾಪ್ ಆಗ್ತಾರೆ. ಒಂದ್ಸಲ ಅದರ್ ವರ್ಲ್ಡ್ ಗೆ ಬಂದ್ರೆ ಮುಗಿತು, ಇಲ್ಲಿಂದ ಏನೇ ಸರ್ಕಸ್ ಮಾಡಿದ್ರು ಹೊರಗೆ ಹೋಗೋಕೆ ಆಗಲ್ಲ. ಸೇಮ್ ಫ್ರಮ್ ವಿಲ್ ಟೌನ್ ತರಾನೇ ಈ ಜಗತ್ತು ಕೂಡ ಇರುತ್ತೆ. ಮನುಷ್ಯರು ಬದುಕೋಕೆ ಎಲ್ಲಾ ವ್ಯವಸ್ಥೆ ಇರುತ್ತೆ, ಆದ್ರೆ ಮನುಷ್ಯರನ್ನ ಬದುಕೋಕೆ ಫೇಗಳು ಬಿಡೋದಿಲ್ಲ. ಫೇಗಳು ಮನೆ
ಮನೆ ಒಳಗೆ ತಮ್ಮ ಪಾಡಿಗೆ ತಾವು ನಡ್ಕೊಂಡು ಹೋಗೋಕೆ ಆಗಲ್ಲ, ಮನುಷ್ಯರು ಪರ್ಮಿಷನ್ ಕೊಟ್ರೆ ಮಾತ್ರ ಬರೋಕೆ ಆಗೋದು. ಮತ್ತೆ ಫೇ ಒಳಗೆ ಬರಬಾರ್ದು ಅಂತ ತಮ್ಮ ರಕ್ಷಣೆಗೋಸ್ಕರ ಉಪ್ಪು, ತಣ್ಣಗಾಗಿರೋ ಕಬ್ಬಣ ಮತ್ತೆ ಕೆಲವೊಂದು ಸಿಂಬಲ್ಸ್ ನೆಲ್ಲ ಬಳಸ್ತಾ ಇರ್ತಾರೆ. ಸೇಮ್ ಫ್ರಮ್ವಿಲ್ ಟೌನ್ ಅಲ್ಲೂ ಇದೇ ರೀತಿ ತಾಲಿಸ್ಮಾನ್ ನ ಬಳಸ್ತಾರೆ. ತಾಲಿಸ್ಮಾನ್ ಇರೋವರೆಗೂ ಮತ್ತೆ ಜನರು ಮಾನ್ಸ್ಟರ್ಸ್ ನ ಒಳಗೆ ಬಿಡೋವರೆಗೂ ಮಾನ್ಸ್ಟರ್ಸ್ ಮನೆ ಒಳಗೆ ಬರಲ್ಲ. ಫೇಗಳಿಗೆ ಆಹಾರ ಮನುಷ್ಯರ ಮಾಂಸ ಅಲ್ಲ, ಮನುಷ್ಯರ ಎಮೋಷನ್ಸ್. ನಂಬಿಕೆ, ಭರವಸೆ, ಭಯ, ದುಃಖ ಈ ಎಮೋಷನ್ಸೇ ಆಹಾರ. ಮನುಷ್ಯರನ್ನ ತಮ್ಮ ಎಂಟರ್ಟೈನ್ಮೆಂಟ್ ಗೆ ಬಳಸ್ಕೊಂತಾರೆ. ಖುಷಿಗೋಸ್ಕರ ಬೇರೆ ಬೇರೆ ಆಟ ಆಡ್ಸೋದು, ಚಿತ್ರಹಿಂಸೆ ಕೊಡ್ತಾರೆ. ಅಷ್ಟೇ ಯಾಕೆ ಮನುಷ್ಯರ ಜೊತೆಗೆ ಮೈಂಡ್ ಗೇಮ್ಸ್ ಆಡೋದು, ಅವರು ಪ್ರೀತಿಸುವಂತವರ ವಾಯ್ಸ್ ಅಲ್ಲಿ ಮಾತಾಡಿ ಕಾಡಿಗೆ ಕರ್ಕೊಂಡು ಆಮೇಲೆ ಕೊಲ್ಲೋದು ಎಲ್ಲ ಮಾಡ್ತಾರೆ. ಫ್ರಮ್ವಿಲ್ ಟೌನ್ ಅಲ್ಲೂ ಅಷ್ಟೇ ಸೇಮ್ ಇದೇ ಆಗ್ತಿದೆ. ಮಾನ್ಸ್ಟರ್ಸ್ ಯಾರು ಮನುಷ್ಯರನ್ನ ತಿನ್ನಲ್ಲ, ಅವರ ಜೊತೆ ಆಟ ಆಡ್ತಾರೆ. ಆಟ ಆಡ್ಸ್ಕೊಂಡ್ ಬರಲ್ಲ, ಓಡೋಗೋದಕ್ಕೆ ಬಿಟ್ಟು ಸ್ಲೋ ಆಗಿ ಬರ್ತಾರೆ. ಒಂದೆರಡು ಕಡೆ ಕುತ್ತಿಗೆಗೆ ಬಂದಾಗ ಮಾತ್ರ ಓಡ್ ಬಂದಿರೋದು ನೋಡಿದೀವಿ. ಮಿರಾಂಡಾನ ಕೊಲ್ಬೇಕಾದ್ರೆ ಸ್ಮೈಲಿ ಮಾನ್ಸ್ಟರ್ ಓಡ್ ಬಂದಿದ್ದ. ಕೊನೆ ಎಪಿಸೋಡ್ ಅಲ್ಲಿ ಬಾಯ್ಡ್ ಅಕೋಸ್ಟಾ ಎಲ್ಲ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ವ್ಯಾನ್ ಹತ್ರ ಕೂಡ ಒಬ್ಬ ಮಾನ್ಸ್ಟರ್ ಓಡ್ ಬಂದಿದ್ದ. ಅದ್ ಬಿಟ್ರೆ ಬೇರೆ ಎಲ್ಲೂ ಓಡ್ ಬರಲ್ಲ. ಮನುಷ್ಯನನ್ನ ಕೊಲ್ಲೋದು ಮಾನ್ಸ್ಟರ್ಸ್ಗೆ ಎಂಟರ್ಟೈನ್ಮೆಂಟ್. ಸಾರಾಗೆ ವಾಯ್ಸಸ್ ಕೇಳಿಸೋ ಹಾಗೆ ಮಾಡೋದು, ಎಲ್ಜಿನ್ಗೆ ಕಿಮೋನೋ ಲೇಡಿ ಬಂದು ತಲೆ ಕೆಡ್ಸೋದು ಎಲ್ಲ ತಮ್ಮ ಕೆಲಸವನ್ನ ಇವರ ಕೈಯಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ಮಾಡ್ತಾರೆ. ಅದೇ ರೀತಿ ಫೇಗಳು ಕೂಡ ಮಾಡ್ತಾರೆ. ಅಷ್ಟೇ ಯಾಕೆ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಫೇ ಏನ್ ಮಾಡ್ತಾರೆ, ಮನುಷ್ಯರ ಮಕ್ಕಳನ್ನ ಕಿಡ್ನಾಪ್ ಮಾಡಿ ತಮ್ಮ ರೀತಿನೇ ಭಯಾನಕ ಜೀವಿಗಳಾಗಿ ಬದಲಾಯಿಸ್ತಾರೆ. ಅಷ್ಟೇ ಯಾಕೆ ಆಮೇಲೆ ಮಕ್ಕಳ ತಂದೆ ತಾಯಿಗಳನ್ನ ಟ್ರ್ಯಾಪ್ ಮಾಡೋಕೆ ಅವರ ಮಕ್ಕಳ ರೀತಿನೇ ಕಾಣೋ ಬೇರೆ ಜೀವಿಗಳನ್ನ ಬಿಡ್ತಾರೆ. ಇದನ್ನ ಕೇಳಿ ನನಗೆ ಫ್ರಮ್ ಸೀರೀಸ್ ಅಲ್ಲಿ ಮಕ್ಕಳ ಆತ್ಮಗಳು ಮತ್ತೆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಎಲ್ಲ ನೆನಪಾದ್ರು. ಈ ಟೌನ್ ಆಡ್ತಿರೋ ಆಟದಲ್ಲಿ ಮಕ್ಕಳು, ಬಿಳಿ ಬಟ್ಟೆ ಹಾಕಿರೋ ಹುಡುಗ ಎಲ್ಲರೂ ಸೇರ್ಕೊಂಡು ಜೇಡ್, ಟಬಿತಾ, ವಿಕ್ಟರ್ನೆಲ್ಲ ಯಾಮಾರಿಸಿ ಇವರ ಜೊತೆ ಆಟ ಆಡ್ತಾ ಇದಾರ ಅಂತ. ಮಾರ್ಟಿನ್ ಬಾಯ್ಡ್ಗೆ ಈ ಜಾಗದಲ್ಲಿ ಮಾನ್ಸ್ಟರ್ಸ್ ಅಷ್ಟೇ ಅಲ್ಲ ಕಣಪ್ಪ ಇರೋದು, ಇಲ್ಲಿರೋ ತುಂಬಾನೇ ದುಷ್ಟಶಕ್ತಿಗಳಲ್ಲಿ ಮಾನ್ಸ್ಟರ್ಸ್ ಒಬ್ಬರಷ್ಟೇ ಅಂತ ಹೇಳಿದ್ದ. ಅದೇ ಅದರ್ ವರ್ಲ್ಡ್ ಅಲ್ಲೂ ಅಷ್ಟೇ ಫೇಗಳು ಅಂದ್ರೆ ಎಲ್ಲಾ ಜೀವಿಗಳನ್ನ, ಕ್ರಿಯೇಚರ್ಸ್ ಗಳನ್ನ ಒಟ್ಟಿಗೆ ಸೇರಿಸಿ ಫೇ ಅಂತ ಒಂದು ವರ್ಡ್ ಅಲ್ಲಿ ಕರೀತಾರೆ. ಆದ್ರೆ ಬೇರೆ ಬೇರೆ ಶಕ್ತಿ, ಬೇರೆ ಬೇರೆ ರೂಪ ಇರೋ ಜೀವಿಗಳು ಅದರ್ ವರ್ಲ್ಡ್ ಅಲ್ಲಿ ಇದ್ದಾವೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅದರ್ ವರ್ಲ್ಡ್ ನ ಜೀವಂತವಾಗಿಡೋದು ಏನು ಅಂದ್ರೆ ಅದು ಮನುಷ್ಯರ ಎಮೋಷನ್ಸ್. ಅದೇ ರೀತಿ ಫ್ರಮ್ವಿಲ್ ಟೌನ್ ನ ಕೂಡ ಎಮೋಷನ್ಸೇ ಜೀವಂತವಾಗಿ ಇಟ್ಟಿದೆ. ನಂಬಿಕೆ, ಭರವಸೆ, ದುಃಖ ಈ ರೀತಿ ಎಮೋಷನ್ಸ್ ಇರೋರ್ನೇ ಟೌನ್ ಗೆ ಕರೆಸ್ಕೊಂತಾ ಇರೋದು. ಮನುಷ್ಯರು ಅದರ್ ವರ್ಲ್ಡ್ ಇಂದ ತಪ್ಪಿಸ್ಕೊಂಡು ಹೋಗೋಕೆ ಏನೆಲ್ಲ ಮಾಡ್ತಾರೆ, ತಪ್ಪಿಸ್ಕೊಳ್ಳೋಕ್ ಆಗದೆ ಇದ್ದಾಗ ಸೋಲೋದನ್ನ ನೋಡಿ ಫೇಗಳಿಗೆ ತುಂಬಾನೇ ಖುಷಿ ಆಗುತ್ತೆ. ಇದನ್ನೆಲ್ಲ ನೋಡಿ ಅವರು ನಗಾಡ್ತಿರ್ತಾರಂತೆ. ಇದು ಕೂಡ ಫ್ರಮ್ವಿಲ್ ಟೌನ್ ಅಲ್ಲಿ ಆಗಿದೆ. ಸಾರಾಗೆ ಕೇಳಿಸೋ ವಾಯ್ಸಸ್ ಕೂಡ ನಿಮ್ ಕೈಯಲ್ಲಿ ಏನು ಮಾಡೋಕ್ ಆಗಲ್ಲ ಅಂತ ನಗಾಡೋದು. ಫಾತಿಮಾನ ಎಲ್ಜಿನ್ ರೂಟ್ ಸೆಲ್ಲರ್ ಅಲ್ಲಿ ಕೂಡಾಗ್ದಾಗ್ಲೂ ಅಷ್ಟೇ ನಿಮ್ ಕೈಯಲ್ಲಿ ಏನು ಮಾಡೋಕ್ ಆಗಲ್ಲ, ಫಾತಿಮಾನ ಸರಿಯಾದ ಸಮಯಕ್ಕೆ ಕಾಪಾಡೋಕ್ ಆಗಲ್ಲ ಅಂತ ನಗಾಡೋ ಶಬ್ದ ಸಾರಾಗೆ ಕೇಳಿಸಿರುತ್ತೆ. ಇಷ್ಟೆಲ್ಲ ತಿಳ್ಕೊಂಡಂತೆ ಇನ್ನ ಅದರ್ ವರ್ಲ್ಡ್ ಇಂದ ಎಸ್ಕೇಪ್ ಆಗೋದು ಹೇಗೆ ಅಂತ ನೋಡೋಣ ಅಂತ ಮತ್ತೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ನಾನೇ ಶಾಕ್ ಆಗೋದೆ. ಸರ್ಚ್ ರಿಸಲ್ಟ್ಸ್ ನ ನೋಡಿ ತುಂಬಾನೇ ಜನ ಈಗ ಇಲ್ಲೇ ದೆವ್ವ ನೋಡ್ದೆ, ಅಲ್ಲಿ ಆತ್ಮ ನೋಡ್ದೆ ಅಂತ ಹೇಳ್ದಂಗೆ ಫೇನ ನೋಡ್ದೆ, ಫೇ ಇರೋ ಜಗತ್ತಿಗೆಲ್ಲ ಹೋಗಿದ್ದೆ, ತಪ್ಪಿಸ್ಕೊಂಡ್ ಬರೋದು ಹೇಗೆ ಅಂತೆಲ್ಲ ಕೇಳ್ತಾ ಇದ್ದಾರೆ. ಇದೇನಪ್ಪ ಇವತ್ತಿಗೂ ಇದೆಲ್ಲ ನಿಜವಾಗ್ಲೂ ಇದೆಯಾ ಅನ್ನಂಗ್ ಆಯ್ತು ನನ್ಗೆ. ಇವರ ಕತೆ ಓದ್ಕೊಂಡ್ ಕುತ್ಕೊಂಡ್ರೆ ಲೇಟ್ ಆಗುತ್ತೆ, ಆಮೇಲೆ ನೀವು ವಿಡಿಯೋ ಲೇಟ್ ಆಯ್ತು ಅಂತ ಬೈತೀರಾ ಅಂತ ಸದ್ಯಕ್ಕೆ ಬೇಕಾಗಿರೋ ಇನ್ಫಾರ್ಮೇಶನ್ ಮಾತ್ರ ತಿಳ್ಕೊಂಡೆ. ಫೇ ಜೀವಿಗಳ ಕತೆ ಮೊದ್ಲೇ ಹೇಳ್ದಂಗೆ ಮೈಥಾಲಜಿ, ಫೋಕ್ಲೋರ್ ಅಂದ್ರೆ ಜಾನಪದ ಕತೆ ಆಗಿರೋದ್ರಿಂದ ಕಥೆಯಲ್ಲಿ ತುಂಬಾನೇ ಚೇಂಜಸ್ ಇದೆ. ಒಬ್ಬೊಬ್ರು ಒಂದೊಂದು ರೀತಿ ತಮ್ಮ ಸ್ಟೋರೀಸ್ ಅಲ್ಲಿ ಹೇಳ್ತಾರೆ, ಬುಕ್ಸ್ ಅಲ್ಲಿ ಬರ್ದಿದ್ದಾರೆ. ಫ್ರಮ್ವಿಲ್ ಟೌನ್ ಗೆ ಕನೆಕ್ಟ್ ಆಗೋ ರೀತಿ ಒಂದಷ್ಟು ತಪ್ಪಿಸ್ಕೊಂಡು ಹೋಗೋ ದಾರಿ ಗೊತ್ತಾಯ್ತು. ಅದರ್ ವರ್ಲ್ಡ್ ನಮ್ಮ ರಿಯಾಲಿಟಿಯ ಮೇಲೆ ಅಥವಾ ಕೆಳಗೆ ಇರುತ್ತೆ. ಅದರ್ ವರ್ಲ್ಡ್ ಇಂದ ನಮ್ಮ ಜಗತ್ತಿಗೆ ಬರೋಕೆ ಒಂದು ದಾರಿ ಕನೆಕ್ಟ್ ಆಗಿರುತ್ತೆ. ಆ ದಾರಿ ಯಾವ್ದು ಅಂತ ಮನುಷ್ಯರೇ ಕಂಡಿಡ್ಕೋಬೇಕು. ಆ ದಾರಿ ಯಾವ್ದಾದ್ರು ಟವರ್ ಮೇಲೆ ಆಗಿರುತ್ತೆ, ಬೆಟ್ಟದ ಮೇಲೆ ಆಗಿರುತ್ತೆ. ಟವರ್ ಮೇಲೆ ಹತ್ತೋದ್ರಿಂದ ಇಲ್ಲ ಬೆಟ್ಟದ ಮೇಲಿಂದ ಜಂಪ್ ಮಾಡಿದಾಗ ಸೀದಾ ನಮ್ಮ ಭೂಮಿಗೆ ಲ್ಯಾಂಡ್ ಆಗ್ತೀವಿ. ಟಬಿತಾ ಕೂಡ ಹೀಗೆ ಅಲ್ವಾ ಸ್ನೇಹಿತರೆ, ಸೀಸನ್ 2 ನ ಕೊನೆಯಲ್ಲಿ ಟವರ್ ಅಂದ್ರೆ ಲೈಟ್ ಹೌಸ್ ನ ಮೇಲೆ ಬಂದಿದ್ಲು. ಆಮೇಲೆ ಅಲ್ಲಿಂದ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಟಬಿತಾನ ತಡೆದಾಗ ಅವಳು ಟೌನ್ ಇಂದ ಹೊರಗೆ ಹೋಗಿರ್ತಾಳೆ. ಇನ್ನೊಂದು ದಾರಿ ಯಾವ್ದಾದ್ರು ಒಗಟನ್ನ ಬಿಡಿಸಿ ತಪ್ಪಿಸ್ಕೊಂಡು ಹೋಗೋಕೆ ಅವಕಾಶ ಇರುತ್ತೆ. ಫ್ರಮ್ವಿಲ್ ಟೌನ್ ಅಲ್ಲಿ ಇನ್ನೂ ಒಗಟನ್ನ ಬಿಡಿಸ್ತಾನೆ ಇದ್ದಾರೆ. ಜಾಸ್ತಿ ಒಗಟನ್ನ ಬಿಡಿಸ್ತಾ ಇರೋದು ಜೇಡ್ ಒಬ್ನೇ. ಆ ಒಗಟು ಈಗ ಸಿಕ್ಕಿರೋ ಮೂಳೆ ಆದ್ರೆ ಸಾಕು. ಆ ಮೂಳೆಗಳು ಹೊರಗೆ ಹೋಗೋಕೆ ಸಹಾಯ ಮಾಡುತ್ತೋ ಇಲ್ವೋ ಮುಂದಿನ ಸೀಸನ್ ಅಲ್ಲಿ ನೋಡೋಣ. ಸದ್ಯಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯ, ಫೇಗಳ ರಾಜ ಆಗಿರೋ ಆ ಒಂದು ದುಷ್ಟಶಕ್ತಿಯ ಹೆಸರನ್ನ ತಿಳ್ಕೊಂಡ್ರೆ, ಅದರ ಬಗ್ಗೆ ತಿಳ್ಕೊಂಡ್ರೆ ಸಾಕು, ಅದರ್ ವರ್ಲ್ಡ್ ಅಲ್ಲೇ ಟ್ರ್ಯಾಪ್ ಆಗಿರೋ ಮನುಷ್ಯರನ್ನ ಭೂಮಿಗೆ ವಾಪಸ್ ಕಳಿಸ್ತಾರೆ. ಫ್ರಮ್ವಿಲ್ ಅಲ್ಲಿ ಯಾವ್ದೋ ದುಷ್ಟಶಕ್ತಿ ಇದೆ ಅನ್ನೋದು ಮ್ಯಾರಿಯಲ್, ಫಾತಿಮಾ ಮತ್ತೆ ಗುಹೆ ಒಳಗಿರೋ ಪೇಂಟಿಂಗ್ ಕೂಡ ಕನ್ಫರ್ಮ್ ಮಾಡಿದೆ. ಮ್ಯಾರಿಯಲ್ಗಾಗ್ಲಿ ಫಾತಿಮಾಗಾಗ್ಲಿ ಆ ದುಷ್ಟಶಕ್ತಿ ಯಾವುದು, ಅದರ ಹೆಸರು ಏನು ಅಂತ ಇಬ್ಬರು ತುಂಬಾನೇ ಯೋಚನೆ ಮಾಡಿರ್ತಾರೆ, ನೆನ್ಪಾಗಿರಲ್ಲ ಅಷ್ಟೇ. ಇನ್ನೊಂದು ದಾರಿ ಎಸ್ಕೇಪ್ ಆಗೋಕೆ ಯಾವ್ದಂದ್ರೆ ಫೇಗಳು ಅದರ್ ವರ್ಲ್ಡ್ ಇಂದ ನಮ್ಮ ಪ್ರಪಂಚಕ್ಕೆ ಬರೋಕೆ ಅಂತ ಫಾರ್ವೆ ಟ್ರೀ ತರ
ಮರಗಳು ಮತ್ತೆ ಗುಹೆ ಒಳಗೆಲ್ಲ ಜಾಗ ಮಾಡ್ಕೊಂಡಿರ್ತವೆ. ಅಲ್ಲಿಂದ ಮನುಷ್ಯರು ಕೂಡ ಎಸ್ಕೇಪ್ ಆಗ್ಬಹುದು. ಆ ಜಾಗ ಸಿಗೋದೇ ಕಷ್ಟ. ಫ್ರಮ್ವೆಲ್ ಟೌನ್ ಅಲ್ಲಿ ಫಾರವೆಟ್ರಿ ಜನರನ್ನ ಒಂದೊಂದ್ಸಲ ಒಂದೊಂದ್ ಕಡೆ ಟೆಲಿಪೋರ್ಟ್ ಮಾಡುತ್ತೆ. ಯಾವ್ದಾದ್ರೂ ಒಂದು ಸಲ ಸೀದಾ ಟೌನ್ ಇಂದ ಹೊರಗೇನೆ ಟೆಲಿಪೋರ್ಟ್ ಮಾಡಿ ಕಳಿಸುತ್ತೋ ಏನೋ. ಇದೆಲ್ಲ ಬಿಟ್ರೆ ಫೇಗಳ ಜೊತೆ ಡೀಲ್ ಮಾಡ್ಕೊಂಡು, ಅಂದ್ರೆ ಸೇಮ್ ಸೋಫಿಯಾ ಕ್ಲಾರಾ ಜೊತೆ ಡೀಲ್ ಮಾಡ್ಕೊಂಡಿದ್ದಾಳಲ್ಲ, ಅದೇ ರೀತಿ ಫೇಗಳು ನನಗೆ ಸಹಾಯ ಮಾಡಿದ್ರೆ ವಾಪಸ್ ಮನೆಗೆ ಕಳಿಸ್ತೀನಿ ಅಂತ ಡೀಲ್ ಮಾಡ್ಕೊಂಡ್ರೆ ಮನೆಗೆ ಏನೋ ಕಳಿಸ್ತಾರೆ. ಆದ್ರೆ ಡೀಲ್ ಮಾಡ್ಕೊಂಡಿದ್ದಕ್ಕೆ ಒಂದಲ್ಲ ಒಂದು ರೀತಿ ಬೆಲೆ ಕಟ್ಟಬೇಕಾಗುತ್ತೆ. ಇದು ಡೀಮನ್ ಗಳಿರೋ ಎಲ್ಲಾ ಮೂವೀಸ್ ಮತ್ತೆ ಸೀರೀಸ್ ಅಲ್ಲೂ ಕಾಮನ್. ಡೆವಿಲ್ ಜೊತೆ ಡೀಲ್ ಮಾಡ್ಕೊಂಡ್ರೆ ಅದಕ್ಕೆ ಬೆಲೆ ಕಟ್ಟಲೇಬೇಕಾಗುತ್ತೆ. ಈ ಟೌನ್ ನ ಜನರನ್ನೇ ನೋಡಿ ಸ್ನೇಹಿತರೆ, ಮಕ್ಕಳನ್ನ ಬಲಿ ಕೊಟ್ಟು ಅಮರ ಏನೋ ಆದ್ರು, ಆದ್ರೆ ಮಾನ್ಸ್ಟರ್ಸ್ ನ ರೂಪದಲ್ಲಿ. ಮತ್ತೆ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ, ಕೆಲವೊಮ್ಮೆ ಮನುಷ್ಯರು ಏನೇನೋ ಸಾಹಸ ಮಾಡಿ ಕೊನೆಗೂ ಹೊರಗೆ ಹೋಗೋ ದಾರಿ ಕಂಡ್ಕೊಂಡ್ರು ಅಂದ್ರೆ ಅದರ್ ವರ್ಲ್ಡ್ ಅಲ್ಲಿ ಸ್ವಲ್ಪ ದಿನ ಇರ್ತಾರೆ ಅಥವಾ ಕೆಲವು ವರ್ಷ ಇರ್ತಾರೆ. ಆದ್ರೆ ನಮ್ಮ ಪ್ರಪಂಚದಲ್ಲಿ 10 ವರ್ಷಗಳು 100 ವರ್ಷಗಳು ಕಳೆದೋಗಿರುತ್ತೆ. ಎಲ್ಲಿ ಫ್ರಮ್ವೆಲ್ ಟೌನ್ ಇಂದ ಕೊನೆಗೆ ಎಲ್ಲರೂ ಮನೆಗೆ ಹೋಗೋ ದಾರಿ ಕಂಡ್ಕೊಂಡಾದ್ಮೇಲೆ ಇಡೀ ಪ್ರಪಂಚನೇ ಬದಲಾಗಿರೋ ಸಾಧ್ಯತೆ ತುಂಬಾನೇ ಇದೆ. ಏನ್ 2026 ಅಥವಾ 27ಕ್ಕೆ ಹೊರಗೆ ಹೋಗ್ತೀವಿ ಅಂತ ಅನ್ಕೊಂಡು ಬಂದಾಗ 2050 ಅಥವಾ 2100 ಆಗಿದ್ರು ಆಗಿರುತ್ತೆ. ನಿಮಗೆ ಅನಿಸ್ತಾ ಇರ್ಬೋದು ಸ್ನೇಹಿತರೆ, ಟಬಿತಾ ಹೆನ್ರಿ ಹತ್ರ ಹೋದಾಗ ಈ ರೀತಿ ಜಾಸ್ತಿ ವರ್ಷ ಏನ್ ಕಳೆದಿರ್ಲಿಲ್ವಲ್ಲ. ವಿಕ್ಟರ್ 40 ವರ್ಷದಿಂದ ಫ್ರಮ್ವೆಲ್ ಟೌನ್ ಅಲ್ಲೇ ಇದ್ದಾನೆ. ಹೆನ್ರಿಗೆ 40 ವರ್ಷ ಜಾಸ್ತಿ ವಯಸ್ಸಾಗಿದೆ. ಸೇಮೇ ಇದೆಯಲ್ಲ ಅಂತ ನಿಮ್ಮ ಮನಸ್ಸಿಗೆ ಡೌಟ್ ಬಂದಿರಬಹುದು. ಆದ್ರೆ ಇನ್ನೊಂದು ತಲೆ ತಿರುಗೋ ವಿಷಯ ಏನು ಅಂದ್ರೆ, 4ನೇ ಸೀಸನ್ ನ ಮೊದಲನೇ ಎಪಿಸೋಡ್ ಅಲ್ಲೇ ಪ್ರೀಸ್ಟ್ ಒಬ್ರು ಟೌನ್ ಗೆ ಎಂಟರ್ ಆಗೋದನ್ನ ನಾವು ನೋಡಿದೀವಿ. ಆ ಎಪಿಸೋಡ್ ನ ಬ್ರೇಕ್ ಡೌನ್ ವಿಡಿಯೋ ಅಲ್ಲೇ ಕಾರ್ ನ ನಂಬರ್ ಪ್ಲೇಟ್ ಬಗ್ಗೆ ಮಾತಾಡಿದ್ವಿ. ನಂಬರ್ ಪ್ಲೇಟ್ ಮೇಲೆ ಸ್ಟಾರ್ಸ್ ಫೆಲೋನ್ ಅಲಬಾಮಾ ಅಂತ ಬರ್ದಿರುತ್ತೆ. ಈ ರೀತಿ ನಂಬರ್ ಪ್ಲೇಟ್ ನ 2009 ಮಾತ್ರ ಬಳಸ್ತಾ ಇದ್ರು, ಆಮೇಲೆ ಚೇಂಜ್ ಮಾಡಿರ್ತಾರೆ. ಆಗ ನಮಗೆ ಡೌಟ್ ಬಂದಿತ್ತು 2009 ಅಥವಾ ಅದಕ್ಕಿಂತ ಹಿಂದೆಯಿಂದ ಪ್ರೀಸ್ಟ್ ಪ್ರೆಸೆಂಟ್ ಗೆ ಬಂದಿರಬಹುದಾ ಅಂತ. ಈಗ ಅದೇ ಡೌಟ್ ಮತ್ತೆ ಬರುತ್ತೆ. ಟೌನ್ ಅಲ್ಲಿ ನೀವು ಗಮನಿಸಿರ್ಬೋದು ಸ್ನೇಹಿತರೆ, ಯಾರು ಡೇಟ್ ಬಗ್ಗೆ ಟೈಮ್ ಬಗ್ಗೆ ಮಾತಾಡಲ್ಲ. ಸರಿಯಾಗಿ ಎಷ್ಟು ವರ್ಷದ ಹಿಂದೆ ಟೌನ್ ಗೆ ಬಂದಿದ್ದು ಅಂತ ಅವ್ರಿಗೆ ಗೊತ್ತಿರಲ್ಲ. 2-3 ವರ್ಷಗಳ ಹಿಂದೆ 3-4 ವರ್ಷಗಳ ಹಿಂದೆ ಬಂದಿರೋದು ಅಂತ ಹೇಳ್ತಿರ್ತಾರೆ. 2022ರಿಂದ ಏನಾಗ್ತಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಫ್ರಮ್ ಸೀಸನ್ 1 ರಿಲೀಸ್ ಆಗಿರೋ ಡೇಟ್ ಇದು. ಆದ್ರೆ ಬಾಯ್ಡ್, ಡಾನಾ, ಫಾದರ್ ಖಾತ್ರಿ ಎಲ್ಲ 2018, 19ರಿಂದಾನೇ ಇಲ್ಲಿ ಇದ್ದಾರೆ. ವಿಕ್ಟರ್ ಅಂತೂ 1978ರಿಂದ. ಇಷ್ಟು ಗೊತ್ತಿರೋದು ಬಿಟ್ರೆ ಈಗ ಎಷ್ಟನೇ ಇಸ್ವಿಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಟಬಿತಾ ಟೌನ್ ಇಂದ ಹೊರಗೆ ಹೋದಾಗ ಸಮಯದಲ್ಲಿ ಹಿಂದಕ್ಕೆ ಹೋಗಿರ್ಬೋದಲ್ವಾ ಸ್ನೇಹಿತರೆ. ಸಿಂಪಲ್ ಆಗಿ ಹೇಳ್ತೀನಿ, ಟೌನ್ ಅಲ್ಲಿ ಈಗ 2026 ನಡೀತಾ ಇದೆ ಅಂತ ಅನ್ಕೊಳ್ಳಿ. ಅದೇ ನಮ್ಮ ಪ್ರಪಂಚದಲ್ಲಿ ಸಮಯ ಫಾಸ್ಟ್ ಆಗಿ ಮುಂದಕ್ಕೆ ಹೋಗಿರುತ್ತೆ. ಹೆಚ್ಚು ಕಡಿಮೆ ಅಂದ್ರೂ 2040 ಅಥವಾ 50 ಆಗಿರುತ್ತೆ. ಅಂದ್ರೆ ಈ ಸಮಯಕ್ಕೆ ಟಬಿತಾ ಹೋಗ್ಬೇಕಾಗಿತ್ತು. ಹೋಗ್ದಲೆ ಸಮಯದಲ್ಲಿ ಹಿಂದೆ 2026ಕ್ಕೆ ಹೋಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಪ್ರೆಸೆಂಟ್ ಇಂದ ಮಾತ್ರ ಅಲ್ಲ, ಪಾಸ್ಟ್ ಇಂದ ಬೇರೆ ಬೇರೆ ಇಸ್ವಿಯಿಂದ ಫ್ರಮ್ ಟೌನ್ ಗೆ ಜನ ಬಂದಿರ್ಬೋದು. ಸೀಸನ್ 5 ಅಲ್ಲಿ ಟೌನ್ ಇಂದ ಹೊರಗೆ ಹೋದ್ರು ಹ್ಯಾಪಿ ಎಂಡಿಂಗ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ. ನೋಡೋಣ ಮುಂದಿನ ವರ್ಷ ರಿಲೀಸ್ ಆದಾಗ. ನೆಕ್ಸ್ಟ್ ಕ್ವಶನ್ ರೆಡಿಟ್ ಅಲ್ಲಿ ಜೂಲಿಯಾ ಬಗ್ಗೆ ಕೇಳಿದ್ದಾರೆ. ಅದೇ ಮ್ಯಾನ್ ಇನ್ ಯೆಲ್ಲೋ ಮತ್ತೆ ಈತನ್ ಹೇಳ್ದಂಗೆ ಸ್ಟೋರಿ ವಾಕಿಂಗ್ ಮಾಡ್ತಿರೋರು ಸಮಯದಲ್ಲಿ ಹಿಂದಕ್ಕೆ ಹೋಗೋದ್ ಬಿಟ್ರೆ ಆಲ್ರೆಡಿ ನಡೆದಿರೋ ಕಥೆಯನ್ನ ಚೇಂಜ್ ಮಾಡೋಕೆ ಆಗಲ್ಲ ಅಂದ್ಮೇಲೆ ಸೀಸನ್ 1 ನ ಕೊನೆಯಲ್ಲಿ ಬಾಯ್ಡ್ ಮಾರ್ಟಿನ್ ಇದ್ದ ಜಾಗದಲ್ಲಿ ಬಾವಿಯ ಒಳಗೆ ಟ್ರ್ಯಾಪ್ ಆಗಿದ್ದಾಗ ಸೀಸನ್ 2 ಅಲ್ಲಿ ಜೂಲಿನೇ ಬಂದು ಬಾಯ್ಡ್ ಗೆ ಹೊರಗೆ ಬರೋಕೆ ಹಗ್ಗ ಹಾಕೋದ್ಲು. ಆದ್ರೆ ಹಗ್ಗ ಹಾಕೋದನ್ನ ಸೀಸನ್ 3 ಅಲ್ಲಿ ತೋರಿಸ್ತಾರೆ. ಅಂದ್ರೆ ಸಮಯದಲ್ಲಿ ಹಿಂದಕ್ಕೆ ಹೋಗಿ ಬಾಯ್ಡ್ ನ ಕಾಪಾಡಿ ಕತೆ ಚೇಂಜ್ ಮಾಡ್ದಂಗೆ ಆಗ್ಲಿಲ್ವಾ ಅನ್ನೋದು ಪ್ರಶ್ನೆ. ಜೂಲಿ ಟ್ರೈ ಮಾಡಿದ್ಲು ಹಿಂದಕ್ಕೆ ಹೋಗಿ ನಡೆದಿರೋ ಘಟನೆಯನ್ನ ಚೇಂಜ್ ಮಾಡೋದಿರ್ಲಿ, ಇವಳಿಗೆ ಬೇಕಾಗಿರೋ ಸಮಯಕ್ಕೆ ಹೋಗೋಕೆ ಇನ್ನೂ ದಾರಿ ಸಿಕ್ಕಿಲ್ಲ. ಬುಕ್ ಮಾರ್ಕ್ ಐಡಿಯಾ ವರ್ಕ್ ಆಗ್ಲಿಲ್ವಲ್ಲ. ರೈಟರ್ಸ್ ಉತ್ತರ ಕೊಡ್ತಿರೋದೇನಂದ್ರೆ ಆಲ್ರೆಡಿ ನಡೆದಿರೋ ಕಥೆಯನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಆದ್ರೆ ಜೂಲಿ ಬಂದು ಬಾಯ್ಡ್ ನ ಕಾಪಾಡಬೇಕು ಅಂತ ಕಥೆಯಲ್ಲೇ ಬರ್ದಿರುತ್ತೆ. ಕಥೆಯ ಒಂದು ಕ್ಯಾರೆಕ್ಟರ್ ಜೂಲಿ ಬಾಯ್ಡ್ ನ ಕಾಪಾಡ್ತಿದ್ದಾಳೆ ಅಂತ ಜೂಲಿಗೆನೆ ಗೊತ್ತಿರ್ಲಿಲ್ಲ. ಬಾಯ್ಡ್ ಗೆ ಜೂಲಿ ತನ್ನನ್ನ ಕಾಪಾಡಿದ್ದು ಅಂತ ಗೊತ್ತಿಲ್ಲ. ಗೊತ್ತಿರೋದು ಮಾರ್ಟಿನ್ ಗೆ ಮಾತ್ರ. ಮಾರ್ಟಿನ್ ಗೆ ಜೂಲಿ ಇದೇ ಸಮಯದಲ್ಲಿ ಬರ್ತಾಳೆ ಅಂತ ಗೊತ್ತಿರುತ್ತೆ. ಅದಕ್ಕೆ ಕಾಯ್ಕೊಂಡಿದ್ದು ಜೂಲಿಗೆ ಹಗ್ಗ ಬಿಸಾಕೋಕೆ ಹೇಳಿರ್ತಾನೆ. ಇದೊಂದು ಟೈಮ್ ಲೂಪ್ ಆಗಿದೆ ಸ್ನೇಹಿತರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಮೂವಿ ಮಾಡ್ಬೇಕಾದ್ರೆ ಡೈರೆಕ್ಟರ್ ಹೇಳ್ತಿರೋ ಹಾಗೆ ಮೂವಿ ಆಕ್ಟ್ ಮಾಡಿರೋ ಆಕ್ಟರ್ಸ್ ಮಾಡ್ಬೇಕು. ಅದ್ ಬಿಟ್ಟು ಆಕ್ಟರೇ ಈ ಕತೆ ಚೆನ್ನಾಗಿಲ್ಲ, ನನಗೆ ಇಷ್ಟ ಬಂದಂಗೆ ಚೇಂಜ್ ಮಾಡ್ಕೊಂತೀನಿ ಅಂತ ಹೇಳೋಕ್ ಆಗಲ್ಲ. ಜೂಲಿನೂ ಅಷ್ಟೇ, ವಿಧಿಯ ಪ್ರಕಾರ ಏನಾಗ್ಬೇಕು ಅಂತ ಇರುತ್ತೋ ಅದೇ ಆಗ್ಲೇಬೇಕಾಗಿತ್ತು. ಜೂಲಿ ಬಂದು ಬಾಯ್ಡ್ ಗೆ ಹಗ್ಗ ಬಿಸಾಕ್ಬೇಕು ಅಂತ ಮೊದ್ಲೇ ನಿರ್ಧಾರ ಆಗಿತ್ತು. ಜೂಲಿ ಇಲ್ಲೇನು ಚೇಂಜಸ್ ಮಾಡ್ಲಿಲ್ಲ. ಇವಳೇ ಬಾಯ್ಡ್ ನ ಕಾಪಾಡಿ ತನ್ನ ಜೊತೆನೆ ಕರ್ಕೊಂಡ್ ಹೋಗಿದ್ರೆ ಆಗ ಚೇಂಜ್ ಆಗ್ತಿತ್ತು. ಆ ರೀತಿ ಕಥೆಯನ್ನ ಚೇಂಜ್ ಮಾಡೋಕೆ ಈ ಜಾಗ ಬಿಡ್ತಿಲ್ಲ. ಜೂಲಿ ಈಗಾಗ್ಲೇ ಟೈಮ್ ಟ್ರಾವೆಲ್ ಮಾಡೋದು ಅಂದ್ರೆ ಸ್ಟೋರಿ ವಾಕಿಂಗ್ ಮಾಡೋದು ಬಿಟ್ಟಿದ್ದಾಳೆ. ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ. ಆದ್ರೆ ರೆಡಿಟ್ ಅಲ್ಲಿ ಮತ್ತೊಬ್ರು ಕೇಳಿರೋ ಪ್ರಶ್ನೆ ಏನಂದ್ರೆ, ಜೂಲಿಯಾ ಸ್ಟೋರಿ ವಾಕಿಂಗ್ ಬಗ್ಗೆ ಮುಂದಿನ ಸೀಸನ್ ಅಲ್ಲಿ ಏನಾದ್ರೂ ಇರುತ್ತಾ ಅಂತ. ಇದಕ್ಕೆ ಸೀಸನ್ 5 ಅಲ್ಲಿ ಸ್ಟೋರಿ ವಾಕಿಂಗ್ ಕತೆ ಇನ್ನಷ್ಟು ಕ್ಲಿಯರ್ ಆಗಿ ಹೇಳ್ತೀವಿ ಅಂತ ರಿಪ್ಲೈ ಮಾಡಿದ್ದಾರೆ ರೈಟರ್ಸ್.
ಸ್ಟೋರಿ ವಾಕಿಂಗ್ ಬಗ್ಗೆ ಕ್ಲಾರಿಟಿ ಕೊಡ್ಲೇಬೇಕು, ಯಾಕಂದ್ರೆ ಜೂಲಿ ಭವಿಷ್ಯದಿಂದ ತನ್ನ ತಂದೆ ಜಿಮ್ ನ ಕಾಪಾಡೋಕೆ ಅಂತ ಬರ್ತಾಳಲ್ಲ, ಆ ಘಟನೆ ಇನ್ನೂ ನಡೆದಿಲ್ಲ, ಇನ್ನು ಆ ಭವಿಷ್ಯ ಬಂದಿಲ್ಲ. ಜೂಲಿ ಸ್ಟೋರಿ ವಾಕಿಂಗ್ ನ ಕಂಟಿನ್ಯೂ ಮಾಡೇ ಮಾಡ್ತಾಳೆ. ಯಾವ ಕಾರಣಕ್ಕೆ ಮತ್ತೆ ಸ್ಟೋರಿ ವಾಕ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಒಂದು ದಿನ ತನ್ನ ತಂದೆಯನ್ನ ಮ್ಯಾನಿನೆಲ್ಲೋ ಸಾಯಿಸುವಂತ ಸಮಯಕ್ಕೆ ಬರ್ತಾಳೆ. ನಾವು ಅದನ್ನ ನೋಡಿದೀವಿ, ಆದ್ರೆ ಆಗ್ಲೂ ಕೂಡ ಕಥೆಯನ್ನ ಚೇಂಜ್ ಮಾಡೋಕೆ ಜಿಮ್ ನ ಕಾಪಾಡೋಕೆ ಆಗ್ಲಿಲ್ಲ. ಮತ್ತೆ ಮುಂದಿನ ಸೀಸನ್ ಅಲ್ಲಿ ಫ್ರಮ್ವೆಲ್ ಟೌನ್ ಎಲ್ಲಿದೆ, ಇಲ್ಲಿಗೆ ಜನ ಹೇಗ್ ಬಂದ್ರು ಅನ್ನೋದನ್ನ ರಿವೀಲ್ ಮಾಡ್ತಾರಂತೆ. ಸದ್ಯಕ್ಕೆ ನಮ್ಮ ಥಿಯರಿ ಪ್ರಕಾರ ಫೇಗಳಿರೋ ಅದರ್ ವರ್ಲ್ಡ್ ತರ ಫ್ರಮ್ವೆಲ್ ಟೌನ್ ಕೂಡ ಒಂದು ಪ್ಯಾರಲಲ್ ವರ್ಲ್ಡ್ ಆಗಿದೆ ಅಥವಾ ಪಾಕೆಟ್ ಡೈಮೆನ್ಷನ್ ಆಗಿದೆ ಅಂತಾನೆ ಫಿಕ್ಸ್ ಆಗಿರೋಣ. ನೆಕ್ಸ್ಟ್ ಪ್ರಶ್ನೆ, ಬ್ಯಾಲರಿನಾ ಬಗ್ಗೆ ಮುಂದಿನ ಸೀಸನ್ ಅಲ್ಲಿ ಏನಾದ್ರೂ ಇದೆಯಾ ಅಂತ ಕೇಳಿದ್ದಾರೆ. ಬ್ಯಾಲರಿನಾ ಮತ್ತೆ ಡ್ಯಾನ್ಸ್ ಮಾಡೋದು ನೀವು ನೋಡಬಹುದು ಅಂತ ರೈಟರ್ಸ್ ರಿಪ್ಲೈ ಮಾಡಿದ್ದಾರೆ. ಬ್ಯಾಲರಿನಾ ಅಂದ್ರೆ ಬಾಯ್ಡ್ಗೆ ಕಾಣಿಸ್ತಿದ್ದ ಬ್ಯಾಲೆಟ್ ಡ್ಯಾನ್ಸರ್ ಸ್ನೇಹಿತರೆ. ಸೀಸನ್ 2 ಅಲ್ಲಿ ಮ್ಯೂಸಿಕ್ ಬಾಕ್ಸ್ ಅಲ್ಲಿ ಇದ್ದ ಬ್ಯಾಲೆಟ್ ಡ್ಯಾನ್ಸರ್ ನ ಗೊಂಬೆನೆ ಜೀವಂತವಾಗಿ ಬಂದು ಬಾಯ್ಡ್ ಮುಂದೆ ಡ್ಯಾನ್ಸ್ ಮಾಡೋ ಹಾಗೆ ಕಾಣಿಸಿತ್ತು. ಆಮೇಲೆ ಸೀಸನ್ 4 ಅಲ್ಲಿ ಸಾರಾ ಸೋಫಿಯಾಳನ್ನ ಡೈನರ್ ನ ಸ್ಟೋರ್ ರೂಮ್ ಗೆ ಕನ್ನಡಕ ಕೊಡ್ಸೋಕೆ ಅಂತ ಕರ್ಕೊಂಡು ಹೋಗಿದ್ದಾಗ ಅಲ್ಲಿದ್ದ ಬ್ಯಾಲೆಟ್ ಡ್ಯಾನ್ಸರ್ ನ ಗೊಂಬೆಯನ್ನ ನೋಡ್ತಾ ನಿಂತಿರ್ತಾಳೆ ಸೋಫಿಯಾ. ಸೊ ಈ ಡ್ಯಾನ್ಸರ್ ಕತೆ ಕೂಡ ಮುಂದಿನ ಸೀಸನ್ ಅಲ್ಲಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಸ್ಪೈಡರ್ ಗಳ ಬಗ್ಗೆ ಕೂಡ ಮುಂದಿನ ಸೀಸನ್ ಅಲ್ಲಿ ಕ್ಲಿಯರ್ ಮಾಡ್ತಾರಂತೆ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ವಿಕ್ಟರ್ ಅವರ ಅಪ್ಪ ಹೆನ್ರಿಗೂ ಈ ಡೌಟ್ ಇದೆ, ನಮಗೂ ಡೌಟ್ ಇತ್ತು. ಹೆನ್ರಿ ಈತನ್ಗೆ ಕೇಳ್ತಾರೆ, ಇಲ್ಲಿ ಮೊಟೆಲ್ ನ ಸೈನ್ ಬೋರ್ಡ್ ಇದೆ, ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ಆದ್ರೆ ಮೋಟೆಲ್ ಎಲ್ಲಿ ಅಂತ. 40 ವರ್ಷಗಳಿಂದ ಇಲ್ಲೇ ಇರೋ ವಿಕ್ಟರ್ಗೆನೆ ಗೊತ್ತಿಲ್ಲ, ಇನ್ನ ಈತನ್ಗೆ ಎಲ್ಲಿಂದ ಗೊತ್ತಿರುತ್ತೆ? ರೈಟರ್ಸ್ ಹೇಳೋದೇನಂದ್ರೆ ಮೋಟೆಲ್ ಎಲ್ಲಿದೆ ಅನ್ನೋದು ಅಥವಾ ಯಾಕಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ, ಮೋಟೆಲ್ ಮೊದ್ಲಿಂದಾನು ಇತ್ತ ಅನ್ನೋದು ಪ್ರಶ್ನೆ ಅಂತ ರಿಪ್ಲೈ ಮಾಡಿದ್ದಾರೆ. ಈ ಥಿಯರಿ ಅಂತೂ ಮೊದ್ಲಿಂದಾನು ಇದೆ ಸ್ನೇಹಿತರೆ. ಈ ಟೌನ್ ಅಲ್ಲಿ ನಡೆಯೋದು, ಈ ಟೌನ್ ಅಸ್ತಿತ್ವದಲ್ಲಿ ಇರೋದಕ್ಕೆ ಯಾವುದೇ ಲಾಜಿಕ್ ಇಲ್ಲ. ಮನೆಗಳಲ್ಲಿ ಇರೋ ಕರೆಂಟ್ ವೈರ್ ಗಳು ಎಲ್ಲಿಗೂ ಕನೆಕ್ಟ್ ಆಗಲ್ಲ ಅಂದ್ರೂ ಕರೆಂಟ್ ಬರುತ್ತೆ, ಮೋಟೆಲ್ ಇಲ್ಲ ಅಂದ್ರೂ ಮೋಟೆಲ್ ನ ಸೈನ್ ಬೋರ್ಡ್ ಇದೆ, ಡೈನರ್ ಅಲ್ಲಿ ಇರೋ ಜೂಕ್ ಬಾಕ್ಸ್ ಅಲ್ಲಿ ಹಾಡು ತಂತಾನೆ ಪ್ಲೇ ಆಗುತ್ತೆ, ಎಲ್ಲಾ ವಿಚಿತ್ರಗಳು ಇಲ್ಲೇ ನಡೆಯುತ್ತೆ. ಫೇಗಳಿರೋ ಅದರ್ ವರ್ಲ್ಡ್ ಅಲ್ಲೂ ಇದೇ ರೀತಿ. ಈ ಜಾಗವನ್ನ ಮಕ್ಕಳ ಆತ್ಮಗಳು ಕಟ್ಟಿದ್ದಾರೆ ಅನ್ನೋದು ಒಂದು ಥಿಯರಿ ಇತ್ತು. ಆದ್ರೆ ನಾನು ಈ ಥಿಯರಿ ಬಗ್ಗೆ ಯಾಕೆ ಹೇಳಿಲ್ಲ ಅಂದ್ರೆ, 100 ವರ್ಷಗಳ ಹಿಂದೆ ಸಾವನ್ನಪ್ಪಿರೋ ಮಕ್ಕಳಿಗೆ ಕರೆಂಟ್ ವೈರು, ಲೈಟ್ಸು ಇದರ ಬಗ್ಗೆ ಎಲ್ಲ ಹೇಗ್ ಗೊತ್ತಿರುತ್ತೆ? ನನಗನ್ಸೋ ಪ್ರಕಾರ ನಮ್ಮ ಜಗತ್ತನ್ನ ನೋಡಿ ಫ್ರಮ್ ಟೌನ್ ನ ಕೂಡ ಅಪ್ಗ್ರೇಡ್ ಮಾಡೋಣ ಅಂತ ಇಲ್ಲಿರೋ ದುಷ್ಟಶಕ್ತಿಗಳೇ ಈ ಟೌನ್ ಅಲ್ಲಿ ಇರೋ ಬಿಲ್ಡಿಂಗ್ಸ್ ಎಲ್ಲ ಸೃಷ್ಟಿ ಮಾಡಿರ್ಬೋದು. ದುಷ್ಟಶಕ್ತಿಗಳು ಇಂಜಿನಿಯರ್ ಅಥವಾ ಎಲೆಕ್ಟ್ರಿಷಿಯನ್ ಗಳಲ್ವಲ್ಲ, ಆದ್ರೆ ಮ್ಯಾಜಿಕಲ್ ಪವರ್ಸ್ ಇದೆ. ಫ್ರಮ್ವೆಲ್ ಟೌನ್ ಅಲ್ಲಿ ಯಾರು ಏನಕ್ಕೆ ಹೆದರ್ಕೊಂತಾರೋ, ಯಾವುದರ ಬಗ್ಗೆ ಕೆಟ್ಟ ಕನ್ಸು ಬೀಳುತ್ತೋ ಅವರು ಸತ್ತ ನಂತರ ಅದು ರಿಯಲ್ ಆಗಿ ಬರೋ ಹಾಗೇನೆ ಮಾಡ್ತಾರಂತೆ. ಇನ್ನ ಈ ಟೌನ್ ಕಟ್ಟೋದು ಯಾವ ಲೆಕ್ಕ? ನೆಕ್ಸ್ಟ್ ಪ್ರಶ್ನೆ, ನಿಮ್ಮ ಫೇವರೇಟ್ ಹಿಚ್ಕಾಕ್ ಮೂವಿ ಯಾವುದು ಅಂತ ಕೇಳಿದ್ದಾರೆ. ರೈಟರ್ಸ್ ನೊಟೋರಿಯಸ್ ಮತ್ತೆ ದ ಬರ್ಡ್ಸ್ ಮೂವಿ ಅಂತ ರಿಪ್ಲೈ ಮಾಡಿದ್ದಾರೆ. ಹಿಚ್ಕಾಕ್ ಅಂದ್ರೆ ಆಲ್ಫ್ರೆಡ್ ಹಿಚ್ಕಾಕ್ ಅವರ ಬಗ್ಗೆ ಹೇಳ್ತಿದ್ದಾರೆ ಸ್ನೇಹಿತರೆ. ನನ್ನ ಫೇವರೇಟ್ ಡೈರೆಕ್ಟರ್ಸ್ ಅಲ್ಲಿ ಇವರು ಕೂಡ ಒಬ್ರು. ಇವರನ್ನ ಮಾಸ್ಟರ್ ಆಫ್ ಸಸ್ಪೆನ್ಸ್ ಅಂತ ಕೂಡ ಕರೀತಾರೆ. ನೊಟೋರಿಯಸ್ ಮತ್ತೆ ದ ಬರ್ಡ್ಸ್ ಮೂವಿ ಇಷ್ಟ ಅಂತ ರೈಟರ್ಸ್ ಹೇಳಿದ್ದಾರೆ. ನೊಟೋರಿಯಸ್ ಮೂವಿ ನಾನ್ ನೋಡಿಲ್ಲ, ಆದ್ರೆ ದ ಬರ್ಡ್ಸ್ ಮೂವಿ ನೋಡಿದೀನಿ, ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಆ ಮೂವಿಯಲ್ಲಿ ಪಕ್ಷಿಗಳು ಇದ್ದಕ್ಕಿದ್ದಂಗೆ ಮನುಷ್ಯರ ಮೇಲೆ ದಾಳಿ ಮಾಡೋಕೆ, ಕೊಲ್ಲೋಕೆ ಶುರು ಮಾಡ್ತವೆ. ಫ್ರಮ್ ಸೀರೀಸ್ ಅಲ್ಲೂ ಕೂಡ ಪಕ್ಷಿಗಳು ಇಂಪಾರ್ಟೆಂಟ್. ಯಾಕೆ ಅಂತ ಇನ್ನೂ ಗೊತ್ತಾಗಿಲ್ಲ ಅಷ್ಟೇ. ಈಗ ಪಕ್ಷಿಗಳು ಅಂದಾಗ ನೆನ್ಪಾಯ್ತು, ಈ ಸೀಸನ್ ಅಲ್ಲಿ ಕಾಗೆಗಳನ್ನ ನೋಡಿ ಆದ್ಮೇಲೆ ನಮಗೆ ಡೌಟ್ ಇತ್ತಲ್ಲ, ಅವು ನಿಜವಾಗ್ಲೂ ಕಾಗೆಗಳ ಇಲ್ಲ ರೇವನ್ ಪಕ್ಷಿನ ಅಂತ. ಅದನ್ನ ಕೂಡ ರೈಟರ್ಸ್ ಕನ್ಫರ್ಮ್ ಮಾಡಿದ್ದಾರೆ, ಅವು ಕಾಗೆಗಳೇ ಅಂತ. ಮುಂದಿನ ಸೀಸನ್ ಅಲ್ಲಿ ಮಾರ್ಟಿನ್ ಯಾರು ಅಂತ ಕೂಡ ಗೊತ್ತಾಗುತ್ತೆ. ಮಾರ್ಟಿನ್ಗೆ ಬಾಯ್ಡ್ ಗೊತ್ತು, ಬಾಯ್ಡ್ ನ ಹೆಂಡತಿ ಆಬಿ ಗೊತ್ತು, ಜೂಲಿ ಗೊತ್ತು, ಈ ಜಾಗದಲ್ಲಿ ಇರೋ ದುಷ್ಟಶಕ್ತಿಗಳ ಬಗ್ಗೆ ಕೂಡ ಗೊತ್ತು. ಹೇಗ್ ಗೊತ್ತು? ದೇವ್ರಿಗೆ ಗೊತ್ತು. ಸೀಸನ್ 5 ಅಲ್ಲಿ ಹೇಳ್ತಾರೆ ಬಿಡಿ ಸ್ನೇಹಿತರೆ. ಇನ್ನೊಂದಷ್ಟು ವಿಷಯಗಳನ್ನ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಜಿಮ್ ಮತ್ತೆ ಟಬಿತಾ ಇವರ ಮಕ್ಕಳ ಜೊತೆ ಟೌನ್ ಗೆ ಬರೋಕು ಮುಂಚೆನೆ ಕ್ಲಾರಾ ಸೋಫಿಯಾ ಜೊತೆ ಡೀಲ್ ಮಾಡ್ಕೊಂಡಿರ್ತಾಳೆ. ಮತ್ತೆ ಇಡೀ ಸೀರೀಸ್ ಅಲ್ಲಿ ನಡೆದಿದ್ದಲ್ಲ ಯಾರ್ದೋ ಕನ್ಸು ಅಂತ ಹೇಳಿ ಮುಗ್ಸಲ್ಲ. ಸೀರೀಸ್ ಅಲ್ಲಿ ನಡೆದಿದ್ದಕ್ಕೆಲ್ಲ ಅರ್ಥ ಇದೆಯಂತೆ. ಈ ಸೀರೀಸ್ ಮುಗಿಯೋಷ್ಟ್ರಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಎಂಡಿಂಗ್ ನ ನೋಡಿ ಕೆಲವು ಫ್ಯಾನ್ಸ್ ನಮ್ಮ ಮೇಲೆ ಕೋಪ ಮಾಡ್ಕೊಂತಾರೆ ಅಂತ ರೈಟರ್ಸ್ ಹೇಳಿದ್ದಾರೆ. ಅಂದ್ರೆ ಹ್ಯಾಪಿ ಎಂಡಿಂಗ್ ಆಗಲ್ವಾ? ಇನ್ನ ಮೇನ್ ಕ್ಯಾರೆಕ್ಟರ್ಸ್ ಆಗಿರೋ ಬಾಯ್ಡ್, ಜೇಡ್, ಟಬಿತಾ ಯಾರಾದ್ರೂ ಸಾಯ್ತಾರ? ಇಲ್ಲ ಎಂಡಿಂಗ್ ಅಲ್ಲಿ ನಾವ್ ಅನ್ಕೊಂಡಂಗೆ ಆಗೋದೇ ಅಲ್ವಾ? ಮುಂದಿನ ಸೀಸನ್ ಬಂದಾಗ್ಲೇ ಗೊತ್ತಾಗುತ್ತೆ. ಒಬ್ರು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ, ಅದೇ ಸೀರೀಸ್ ಅಲ್ಲಿ ನಾಯಿಗಳಿದಾವಲ್ಲ ಅವುಗಳ ಕತೆ ಏನು ಅಂತ. ಇದಕ್ಕೆ ಸರಿಯಾಗಿ ರಿಪ್ಲೈ ಮಾಡಿಲ್ಲ. ನಮಿಗೂ ನಾಯಿಗಳು ಅಂದ್ರೆ ಇಷ್ಟ, ಇಲ್ಲಿರೋರ್ಗೆಲ್ಲ ನಾಯಿಗಳು ಇಷ್ಟ ಅಂತ ಹೇಳಿದ್ದಾರೆ. ಸೀಸನ್ 5 ಅಲ್ಲಿ ನಾಯಿಗಳ ಕತೆ ಕೂಡ ತೋರಿಸಬಹುದು. ನಾಯಿಗಳು ಅವಾಗವಾಗ ಕಾಣಿಸ್ಕೊಂತಾನೆ ಇದ್ದಾವೆ. ವಿಕ್ಟರ್ ಚಿಕ್ಕವನಿದ್ದಾಗ್ಲೂ ಹತ್ಯಾಕಾಂಡ ನಡೆದಾದ್ಮೇಲೆ ಬಿಳಿ ಬಟ್ಟೆ ಹಾಕಿರೋ ಹುಡುಗನ ಜೊತೆ ನಾಯಿಗಳು ಕೂಡ ಇರ್ತವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬಾಯ್ಡ್ ಮಾರ್ಟಿನ್ ಇದ್ದ ಜಾಗದಿಂದ ಎಸ್ಕೇಪ್ ಆದ್ಮೇಲೆ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗದೆ ಇದ್ದಾಗ ಒಂದು ನಾಯಿನೇ ಬಾಯ್ಡ್ಗೆ ದಾರಿ ತೋರಿಸುತ್ತೆ. ನಾಯಿಗಳಷ್ಟೇ ಅಲ್ಲ, ಈ ಜಾಗದಲ್ಲಿ ಬಿಳಿ ಬಟ್ಟೆ ಹಾಕಿರೋ ಹುಡುಗನೋ ಅಥವಾ ಬೇರೆಯವರು ಯಾರೋ ಸಹಾಯ ಮಾಡ್ತಿರೋ ಹಾಗಿದೆ. ಸೀಸನ್ 4 ನ ಕೊನೆ ಎಪಿಸೋಡ್ ಅಲ್ಲಿ ನೋಡ್ದಂಗೆ ಜೇಡ್ ಮತ್ತೆ ಟಬಿತಾನ ಕಾಪಾಡೋಕೆ
ಭೂಕಂಪ ಆಯ್ತು, ಅದು 2 ಸಲ. ಅದೇ ರೀತಿ ಈ ಜಾಗ ಮಾನ್ಸ್ಟರ್ಸ್ಗೂ ಸಹಾಯ ಮಾಡಿತ್ತು, ಹಗಲೊತ್ತಲ್ಲೇ ಕತ್ತಲಾಗೋ ಹಾಗೆ ಮಾಡಿ. ಈಗ ಫಾದರ್ ಖಾತ್ರಿ ಅವರ ಆತ್ಮ, ಜಿಮ್ ನ ಆತ್ಮ ಎಲ್ಲ ಕಾಣಿಸ್ಕೊಂತಾ ಇದೆಯಲ್ಲ, ಅವರು ನಿಜವಾಗ್ಲೂ ಫಾದರ್ ಖಾತ್ರಿ ಮತ್ತೆ ಜಿಮ್ಮೇನಾ ಅಂತ ಮುಂದಿನ ಸೀಸನ್ ಅಲ್ಲಿ ಗೊತ್ತಾಗುತ್ತೆ ಅಂತ ರೈಟರ್ಸ್ ಹೇಳಿದ್ದಾರೆ. ಎಲ್ಲದಕ್ಕಿಂತ ದೊಡ್ಡ ಫ್ಯಾನ್ ಥಿಯರಿನೇ ಸುಳ್ಳು ಮಾಡಿದ ಉತ್ತರ ಏನಂದ್ರೆ ಎಲೋಯಿಸ್ ಜೀವಂತವಾಗಿಲ್ಲ, ಸಾವನ್ನಪ್ಪಿದಳೆ, ರೆಸ್ಟ್ ಇನ್ ಪೀಸ್. ನಾವೇ ಓವರ್ ಆಗಿ ಥಿಂಕ್ ಮಾಡಿ ಥಿಯರೀಸ್ ಮಾಡಿದ್ದು. ಅವಳಿನ್ನು ಬದುಕಿದ್ದಾಳೆ, ಜೂಲಿಗೆ ಟೈಮ್ ಟ್ರಾವೆಲ್ ಹೇಳ್ಕೊಡ್ತಾಳೆ, ತರಕಾರಿ ಸಿಗೋ ಜಾಗದಲ್ಲಿ ಎಲೋಯಿಸ್ ಇದ್ಲು ಅನ್ಸುತ್ತೆ, ಪ್ರೀಸ್ಟ್ ನ ಕಾರ್ನ ನಂಬರ್ ಪ್ಲೇಟ್ ಮೇಲೂ ಎಲೋಯಿಸ್ ಇದೆ ಅಂತ 1-2 ರೈಟರ್ಸ್ ಮುಖಕ್ಕೆ ಹೊಡೆದಂಗೆ ಅವಳು ಬದುಕಿಲ್ಲ ಅಂತ ಹೇಳಿದ್ದಾರೆ. ಕೊನೆದಾಗಿ ಸೀಸನ್ 1 ನ ಮೊದಲನೇ ಎಪಿಸೋಡ್ ಅಲ್ಲೇ ತುಂಬಾನೇ ಪ್ರಶ್ನೆಗಳಿಗೆ ಉತ್ತರ ಇದೆ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಎಪಿಸೋಡ್ 1 ನ ನೋಡ್ದೆ. ಆಲ್ರೆಡಿ ಎಲ್ಲರೂ ರೀಲ್ಸ್ ಅಲ್ಲಿ ಬೇರೆ ಶೇರ್ ಮಾಡ್ತಿದ್ರು, ಸೀಸನ್ 1 ನಲ್ಲಿ ಆ ಸೀನ್ ಇಂಪಾರ್ಟೆಂಟ್, ಈ ಸೀನ್ ಇಂಪಾರ್ಟೆಂಟ್ ಅಂತ. ಮುಖ್ಯವಾಗಿ ಈತನ್ಗೆ ಜೂಲಿ ಹೇಳೋ ಕತೆ ಇಂಪಾರ್ಟೆಂಟ್. ಟೌನ್ಗೆ ಬರೋಕ್ಕೂ ಮುಂಚೆನೆ RV ಒಳಗೆ ಈತನ್ ಓದೋ ಬುಕ್ಸ್ ಅಲ್ಲಿ ಬರೋ ಕ್ಯಾರೆಕ್ಟರ್ಸ್ ನ ಇಟ್ಕೊಂಡು ಜೂಲಿ ಒಂದು ಕಥೆಯನ್ನ ಹೇಳ್ತಿರ್ತಾಳೆ. ನಾರ್ಮನ್ ಅನ್ನೋ ಕ್ಯಾರೆಕ್ಟರ್ ಮೇಲೆ ಮಾನ್ಸ್ಟರ್ ದಾಳಿ ಮಾಡಿ ತುಂಬಾನೇ ಗಾಯ ಆಗಿರುತ್ತೆ. ನಾರ್ಮನ್ ನ ಫ್ರೆಂಡ್ ನಿನಗೆ ಏನು ಆಗಲ್ಲ, ಲೇಕ್ ಆಫ್ ಟಿಯರ್ಸ್ ಇಂದ ಫೇರೀಸ್ ವಾಪಸ್ ಬರ್ತಾ ಇದ್ದಾರೆ, ಅವರು ನಿನ್ನನ್ನ ಗುಣಪಡಿಸ್ತಾರೆ ಅಂತ. ಆದ್ರೆ ನಾರ್ಮನ್ ಬದುಕಲ್ಲ ಅಂತ ಜೂಲಿ ಸ್ಟೋರಿನ ಹೇಳ್ತಾಳೆ. ಇಲ್ಲಿ ಮಾನ್ಸ್ಟರ್ಸ್ ನ ಹೆಸರು ಬಂತು, ಫೇರೀಸ್ ಬಗ್ಗೆ ಹೇಳಿದ್ಲು, ಮತ್ತೆ ಲೇಕ್ ಆಫ್ ಟಿಯರ್ಸ್ ಬಗ್ಗೆ ಕೂಡ. ಈತನ ಸ್ಟೋರಿ ಪ್ರಕಾರ ಲೇಕ್ ಆಫ್ ಟಿಯರ್ಸ್ ಗೆ ಮನುಷ್ಯರನ್ನ ಗುಣಪಡಿಸೋ ಶಕ್ತಿ ಇದೆ. ಇಲ್ಲಿ ಫೇರೀಸ್ ಅಂದ್ರೆ ನಾನು ಹೇಳಿದ್ದ ಫೇ ತರ ಅಲ್ಲ, ಜೂಲಿ ಹೇಳಿದ್ದು ಒಳ್ಳೆ ಫೇರೀಸ್ ಬಗ್ಗೆ. ಈ ಜಾಗದಲ್ಲಿ ಒಳ್ಳೆ ಫೇರೀಸ್, ಕೆಟ್ಟ ಫೇರೀಸ್ ಎರಡು ಕೂಡ ಇರ್ಬೋದಲ್ವಾ ಸ್ನೇಹಿತರೆ. ಬಾಯ್ ಇನ್ ವೈಟ್ ತರ ಒಳ್ಳೆ ಫೇರೀಸ್ ಮನುಷ್ಯರಿಗೆ ಸಹಾಯ ಮಾಡ್ತಿರ್ಬೋದು, ಅದೇ ಮ್ಯಾನಿನ್ ಎಲ್ಲೋ ತರ ಕೆಟ್ಟ ಫೇರೀಸ್ ಮನುಷ್ಯರಿಗೆ ತೊಂದರೆ ಕೊಡ್ತಾ ಇರ್ಬೋದು. ಜೂಲಿ ಹೇಳಿದ ಕಥೆಯ ಅರ್ಥ ಏನು? ಮಕ್ಕಳ ಮೂಳೆಗಳನ್ನ ತಗೊಂಡ್ ಹೋಗಿ ಲೇಕ್ ಆಫ್ ಟಿಯರ್ಸ್ ಗೆ ಹಾಕಿದ್ರೆ ಬಲಿಯಾಗಿರೋ ಮಕ್ಕಳ ಜೀವ ವಾಪಸ್ ಬರುತ್ತಾ, ಇಲ್ಲ ಅವರ ಆತ್ಮಕ್ಕೆ ಮುಕ್ತಿ ಸಿಕ್ಕಿ ಜನರೆಲ್ಲ ಮನೆಗೆ ಹೋಗೋ ದಾರಿ ಸಿಗುತ್ತಾ? ನನಗಂತೂ ತಲೆನೇ ಓಡ್ತಿಲ್ಲ. ಹಿಂದಿನ ವಿಡಿಯೋಸ್ ಅಲ್ಲೂ ಹೇಳಿದ್ನಲ್ಲ, ಲೇಕ್ ಆಫ್ ಟಿಯರ್ಸ್ ಎಂದ್ರದೋ ಮೆಟಫರ್ ಆಗಿರ್ಬೋದು. ಲೇಕ್ ಆಫ್ ಟಿಯರ್ಸ್ ಅಂದ್ರೆ ಕೆರೆನೇ ಅಲ್ಲ, ಬೇರೆ ಎಂದ್ರದೋ ಸಂಕೇತ ಆಗಿದೆ ಅಂತ ಈಗ್ಲೂ ನನಗೆ ಅನಿಸ್ತಾ ಇದೆ. ಜೂಲಿ ಮಾನ್ಸ್ಟರ್ಸ್ ಬಗ್ಗೆ ಟೌನ್ ಗೆ ಬರೋಕ್ಕಿಂತ ಮುಂಚೆನೆ ಹೇಳಿದ್ಲು, ಕೋಇನ್ಸಿಡೆನ್ಸ್ ಆಗಿರ್ಬೋದು, ಆದ್ರೆ ಲೇಕ್ ಆಫ್ ಟಿಯರ್ಸ್ ಕೋಇನ್ಸಿಡೆನ್ಸ್ ಅಲ್ವಲ್ಲ. ಈತನ್ ಬುಕ್ ಅಲ್ಲಿ ಓದಿ ತನ್ನ ಮೈಂಡ್ ಅಲ್ಲಿ ಸೃಷ್ಟಿ ಮಾಡ್ಕೊಂಡಿರೋ ಲೇಕ್ ಆಫ್ ಟಿಯರ್ಸ್ ಇದೆ ಅಂತ ಜಿಮ್ ಸಾವನ್ನಪ್ಪಿದ ನಂತರ ಬಂದು ಹೇಳ್ದ. ವಿಕ್ಟರ್ ಲೇಕ್ ಆಫ್ ಟಿಯರ್ಸ್ ನ ಡ್ರಾ ಮಾಡಿದಾನೆ, ಆ ಕೆರೆಯ ಮೇಲೆ ದೊಡ್ಡ ಸ್ಪೈಡರ್ ಕೂಡ ಇದೆ. ಇದೆಲ್ಲದಕ್ಕೂ ಯಾವ ರೀತಿ ಕನೆಕ್ಷನ್ ಇರ್ಬೋದು? ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಥಿಯರಿ ಇದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ ಸ್ನೇಹಿತರೆ, ಬೇರೆಯವ್ರಿಗೂ ಗೊತ್ತಾಗುತ್ತೆ. ಈಗ ಸೀಸನ್ 4 ನ ಎಂಡಿಂಗ್ ಬಗ್ಗೆ ಮಾತಾಡೋಣ. ಎಂಡಿಂಗ್ ಬಿಟ್ಟು ಆಲ್ಮೋಸ್ಟ್ ಎಲ್ಲಾ ವಿಷಯ ಹಿಂದಿನ ವಿಡಿಯೋಲ್ಲೇ ಹೇಳಿದ್ದೀನಿ ಸ್ನೇಹಿತರೆ. ಕೊನೆಯಲ್ಲಿ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಮತ್ತೆ ಸೋಫಿಯಾ ಇಬ್ರು ಮಾತಾಡೋದನ್ನ ನೋಡಿದ್ರೆ ಇವರಿಬ್ರು ಸೇರ್ಕೊಂಡು ಟೌನ್ ನ ಜನರ ಜೊತೆ ಆಟ ಆಡ್ತಿದ್ದಾರೆ ಅಂತ ಅನಿಸ್ತಿದೆ. ಬಿಳಿ ಬಟ್ಟೆ ಹಾಕಿರೋ ಹುಡುಗ ಇನ್ನೂ ಜನರಿಗೆ ಸಹಾಯ ಮಾಡ್ತಿರೋ ಹಾಗೆ ಕಾಣ್ತಾ ಇದೆ, ಆದರೆ ಡೈರೆಕ್ಟ್ ಆಗಿ ಏನು ಹೇಳಲ್ಲ. ಸೋಫಿಯಾನು ಅಷ್ಟೇ ಡೈರೆಕ್ಟ್ ಆಗಿ ಏನು ಹೇಳಲ್ಲ, ಸೈಲೆಂಟ್ ಆಗಿ ಎಲ್ಲಾ ಪ್ಲಾನ್ ಮಾಡ್ತಾಳೆ, ಟೌನ್ ನ ಜನರು ಮಾಡಿರೋ ಪ್ಲಾನ್ಸ್ ನ ಫ್ಲಾಪ್ ಮಾಡೋಕೆ. ಮ್ಯಾನಿನ್ ಎಲ್ಲೋ ಈ ಬಾರಿ ಸೋಲ್ತಿದ್ದಾನೆ ಅಂತ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಹೇಳ್ದ. ಕಾರಣ ಮಕ್ಕಳ ಮೂಳೆಗಳನ್ನ ಹೊರಗೆ ತೆಗ್ದಿರೋದು. ಸೋಫಿಯಾ ನಾನಲ್ಲ, ಜನರೇ ಈ ಬಾರಿ ಕೂಡ ಸೋಲೋದು ಅನ್ನೋದಕ್ಕೆ ಒಂದು ಕಾರಣ ಕೊಡ್ತಾಳೆ, ಅದೇ ಬಾಟಲ್ ಟ್ರೀನ ಕಿತ್ತಿರೋದು. ಬಾಟಲ್ ಟ್ರೀ ಕಿತ್ತಿರೋದ್ರಿಂದ ಒಂದಲ್ಲ ಒಂದು ಕೆಟ್ಟ ಘಟನೆ ನಡೆಯುತ್ತೆ. ಅದೇ ಮೂಳೆಗಳನ್ನ ತೆಗ್ದಿರೋದು ಒಳ್ಳೆದೇ ಆಗಿದೆ, ಅದನ್ನ ಮುಂದೆ ಯಾವ ರೀತಿ ಬಳಸಬೇಕು ಅನ್ನೋ ಚಾಲೆಂಜ್ ಜೇಡ್ ಮತ್ತೆ ಟಬಿತಾ ಮುಂದೆ ಇದೆ. ಆಮೇಲೆ ನಾವು ಇನ್ನೊಂದು ವಿಷಯ ಮರೆಯೋ ಹಾಗೆ ಇಲ್ಲ, ಅದೇ ಜೇಡ್ ನ ಈ ಟೌನ್ ನ ಜನರೇ ಸಾಯಿಸ್ತಾರೆ. ಟಬಿತಾಳ ಸಾವು ಅದಕ್ಕಿಂತ ಭಯಾನಕವಾಗಿ ಇರುತ್ತೆ. ಅಂದ್ರೆ ಮೂಳೆಗಳಿಂದ ಏನು ಪ್ರಯೋಜನ ಆಗ್ಲಿಲ್ಲ ಅಂತ ಮುಂದೆ ಜೇಡ್, ಟಬಿತಾ ಮತ್ತೆ ಬಾಯ್ಡ್ ನ ವಿರುದ್ಧ ಜನರು ತಿರುಗಿ ಬೀಳ್ತಾರೆ. ಜೇಡ್ ನ ಕೊಲ್ಲೋಕು ನೋಡ್ತಾರೆ, ಆದ್ರೆ ಜೇಡ್ ಮತ್ತೆ ಟಬಿತಾಗೆ ಸಪೋರ್ಟ್ ಮಾಡೋರು ಈ ಬಾರಿ ತುಂಬಾನೇ ಜನ ಇದ್ದಾರೆ. ಅವರಿಗೆ ಏನು ಆಗೋಕೆ ಬಿಡಲ್ಲ. ಜೇಡ್ ಕೂಡ ಸುಮ್ನೆ ಕೂರಲ್ಲ, ಮುಂದೆ ಹೇಗೆ ಮೂಳೆಗಳನ್ನ ಬಳಸೋದು ಅಂತ ಕೂಡ ಕಂಡಿಡಿತಾನೆ. ಇಲ್ಲ ಏನ್ ಮಾಡ್ಬೇಕು ಅನ್ನೋದು ಜೇಡ್ ಮತ್ತೆ ಟಬಿತಾಗೆ ನೆನ್ಪಾಗುತ್ತೆ. ಇವರಿಗೆ ನೆನ್ಪಾಗೋದ್ರ ಮುಖಾಂತರನೇ ನಾವು ಕೂಡ ಮಕ್ಕಳನ್ನ ಟೌನ್ ನ ಜನ ಬಲಿ ಹೇಗೆ ಕೊಟ್ರು, ಆಗ ಏನೆಲ್ಲ ಆಗಿತ್ತು ಅನ್ನೋದರ ಫ್ಲಾಶ್ ಬ್ಯಾಕ್ ಸ್ಟೋರಿ ಕೂಡ ನೋಡ್ತೀವಿ. ಇದೆಲ್ಲ ಇರ್ಲಿ, ಟೌನ್ ಅಲ್ಲಿ ಇರೋ ಎಲ್ಲಾ ತಾಲಿಸ್ಮಾನ್ ಗಳನ್ನ ಸೋಫಿಯಾ ಎತ್ಕೊಂಡು ಹೋಗಿ ಫಾರವೇಟ್ರಿ ಒಳಗೆ ಹಾಕಿದ್ದಾಳೆ. ಈ ಕಲ್ಲುಗಳು ಈಗ ಎಲ್ಲಿಗೆ ಹೋಗ್ತವೆ, ಎಲ್ಲ ಒಂದೇ ಕಡೆ ಹೋಗ್ತವ ಇಲ್ಲ ಬೇರೆ ಬೇರೆ ಕಡೆ ಹೋಗ್ತವ, ಮುಂದಿನ ಸೀಸನ್ ಅಲ್ಲೇ ಗೊತ್ತಾಗೋದು. ಆದ್ರೆ ಥಿಯರೀಸ್ ಬಗ್ಗೆ ಹೇಳೋದಾದ್ರೆ, ಬಾಯ್ಡ್ಗೆ ಮೊದಲು ಒಂದು ಸಣ್ಣ ಗುಹೆಯ ರೀತಿ ಜಾಗದಲ್ಲಿ ಎಲ್ಲಾ ತಾಲಿಸ್ಮಾನ್ಗಳು ಸಿಕ್ಕಿತ್ತಲ್ಲ, ಅಲ್ಲಿಗೆನೆ ವಾಪಸ್ ತಾಲಿಸ್ಮಾನ್ಗಳು ಹೋಗುತ್ತೆ. ಅಂದ್ರೆ ಸೋಫಿಯಾ ಎಲ್ಜಿನ್ಗೆ ಹೇಳ್ದಂಗೆ ಈ ಸೈಕಲ್ ಇನ್ನೇನು ಮುಗಿತಾ ಇದೆ, ಮತ್ತೆ ಹತ್ಯಾಕಾಂಡ ನಡೆಯುತ್ತೆ, ಎಲ್ಲಾ ಟೌನ್ ನ ಜನರು ಸಾವನ್ನಪ್ತಾರೆ. ವಿಕ್ಟರ್ ತರ ಈತನ್ ಉಳ್ಕೊಂತನೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಈ ಸೈಕಲ್ ಎಂಡ್ ಆಗಿ ಒಬ್ಬೊಬ್ಬರೇ ಮತ್ತೆ ಟೌನ್ಗೆ ಎಂಟರ್ ಆಗ್ತಾರೆ, ಹೊಸ ಸೈಕಲ್ ಶುರು ಆಗುತ್ತೆ ಅಂತ ಒಂದು ಥಿಯರಿ. ಆದ್ರೆ ನನಗೆ ಯಾಕೋ ಈ ಸೈಕಲ್ ಈಗ್ಲೇ ಮುಗಿಯೋ ಹಾಗೆ ಕಾಣ್ತಿಲ್ಲ. ಜೂಲಿ ಇನ್ನೂ ಭವಿಷ್ಯದಿಂದ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಜಿಮ್ ನ ಕಾಪಾಡೋಕೆ ಬರ್ತಾಳೆ, ಅಂದ್ರೆ ಭವಿಷ್ಯದಲ್ಲಿ ಹತ್ಯಾಕಾಂಡ ನಡೆದಿಲ್ಲ ಅಂತ ಆಯ್ತು. ಇಲ್ಲ ಇನ್ನೊಂದು ಭಯಾನಕ ಥಿಯರಿ, ಈತನ್ ಬದಲು ಜೂಲಿ ಮಾತ್ರ ಭವಿಷ್ಯದಲ್ಲಿ ಉಳ್ಕೊಂತಾಳ ವಿಕ್ಟರ್ ತರ. ನನ್ ಪ್ರಕಾರ ಜೂಲಿ ಒಬ್ಳೆ ಉಳ್ಕೊಳ್ಳಲ್ಲ. ತುಂಬಾನೇ ಜನ ಬಾಯ್ಡ್ ಬಂದು ತಾಲಿಸ್ಮಾನ್ ಹುಡ್ಕೋಕು ಮುಂಚೆ ಅಂಡರ್ ಗ್ರೌಂಡ್ ಅಲ್ಲೆಲ್ಲ ಜಾಗ ಹುಡ್ಕೊಂಡು ಮಾನ್ಸ್ಟರ್ಸ್ ಇಂದ ಸೇಫ್ ಆಗಿ ಇರೋಕೆ ಟ್ರೈ ಮಾಡ್ತಿದ್ರು. ಈಗ್ಲೂ ಅದೇ ರೀತಿ ಬಚ್ಚಿಡ್ಕೊಳ್ಳೋಕೆ ಜಾಗ ಹುಡ್ಕೊಂತಾರೆ. ಈಗಿನ ತರ ಎಲ್ಲರೂ ಸೇಫ್ ಆಗಿರೋಕಂತೂ ಆಗಲ್ಲ, ಸಾವನ್ನಪ್ಪವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಕೆಲವರು 47
ಕಾನ್ಸ್ಪಿರೇಷನ್ ಥಿಯರಿ ಬಗ್ಗೆ ಕೂಡ ಹೇಳ್ತಿದ್ದಾರೆ. ಈಗಾಗಲೇ ರಾಜರ್, ಎಲ್ಜಿನ್, ಮ್ಯಾರಿಯಲ್ ಎಲ್ಲರೂ ಸಾವನ್ನಪ್ಪಿರೋದ್ರಿಂದ ಅವರ ಬದಲಿಗೆ ಬೇರೆಯವರು ಟೌನ್ಗೆ ಬರ್ಬೋದು ಅಂತ ಅನುಮಾನ. ಆದರೆ ಸೈಕಲ್ ಎಂಡ್ ಆಗ್ತಾ ಇರೋದ್ರಿಂದ ಹೊಸೊಬ್ರು ಯಾರು ಬರಲ್ಲ. ಈಗ ಆಲ್ರೆಡಿ ಇರೋರೆ ಖಾಲಿ ಆಗ್ತಾರೆ ಅಷ್ಟೇ. ಪೂರ್ತಿ ಖಾಲಿ ಆಗೋಷ್ಟರಲ್ಲಿ ಜೇಡ್, ಟಬಿತಾ ಅಥವಾ ಇನ್ನ ಯಾರಾದ್ರೂ ಏನಾದ್ರೂ ಮಾಡ್ತಾರ ನೋಡ್ಬೇಕು, ಸ್ವಲ್ಪ ಜನರನ್ನಾದ್ರೂ ಕಾಪಾಡ್ಕೊಳ್ಳೋಕೆ. ಇನ್ನ ಮ್ಯಾನ್ ಇನ್ ಎಲ್ಲೋ ಮೊದ್ಲಿಂದಾನು ಇದ್ದಾನೆ, ಬೇರೆ ಬೇರೆ ರೂಪದಲ್ಲಿ ಓಡಾಡ್ತಿದ್ದಾನೆ, ಓಕೆ. ಆದ್ರೆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಮತ್ತೆ ಸೋಫಿಯಾ ಇಬ್ರು ಮಾತಾಡ್ತಿರೋದು ನೋಡಿದ್ರೆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಕೂಡ ಮಕ್ಕಳನ್ನ ಬಲಿ ಕೊಟ್ಟಾಗ್ಲಿಂದನೂ ಇದ್ದಾನೆ. ಬಟ್ಟೆ ಒಂದು ಮ್ಯಾಚ್ ಆಗ್ತಿಲ್ಲ. ಹೆಚ್ಚು ಕಡಿಮೆ 500 ವರ್ಷಗಳ ಹಿಂದೆ ಈ ಶನಿವಾರದ ಸ್ಕೂಲ್ ಯೂನಿಫಾರ್ಮು ಇರ್ಲಿಲ್ಲ, ವಾಷಿಂಗ್ ಪೌಡರ್ ನಿರ್ಮಾ ಕೂಡ ಇರ್ಲಿಲ್ಲ. ಆದ್ರೂ ಇವನ್ದೇನ್ ಕತೆ, ಇವನೊಬ್ಬ ಆತ್ಮ ಆಗಿದ್ದಾನೆ ಅಂತ ಅನ್ಸೋಕೆ ಶುರು ಆಗಿದೆ. ಇಲ್ಲ, ಹುಡುಗ ಮನುಷ್ಯನೇ ಅಲ್ಲ, ಯಾವುದೋ ಒಳ್ಳೆ ಅಮಾನುಷ ಶಕ್ತಿ ಆಗಿರ್ಬೋದು. ಹಿಂದೆ ಕೂಡ ಒಂದು ವಿಡಿಯೋಲ್ಲೇ ಹೇಳಿದ್ದೆ ಸ್ನೇಹಿತರೆ, ಈ ಸೀರೀಸ್ ಅಲ್ಲಿ ಯಾವ್ದಕ್ ಬೇಕಾದ್ರೂ ಥಿಯರೀಸ್ ಹೇಳ್ಬೋದು, ಆದ್ರೆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಯಾರಾಗಿರ್ಬೋದು ಅನ್ನೋದಕ್ಕೆ ಒಂದು ಕ್ಲೂ ಕೂಡ ಇಲ್ಲ. ಈಗ ಲಾಸ್ಟ್ ಸೀರೀಸ್ ನೋಡಿರೋರು ಹೇಳ್ತಿರೋದೇನಂದ್ರೆ, ಲಾಸ್ಟ್ ಅಲ್ಲೂ ಸೇಮ್ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಮತ್ತೆ ಮ್ಯಾನ್ ಇನ್ ಎಲ್ಲೋ ತರ ಕ್ಯಾರೆಕ್ಟರ್ಸ್ ಇದಾರಂತೆ. ಒಬ್ಬ ಮ್ಯಾನ್ ಇನ್ ಬ್ಲಾಕ್ ಮತ್ತೆ ಇನ್ನೊಬ್ಬ ಜೇಕಬ್ ಸೇಮ್ ಬಿಳಿ ಬಟ್ಟೆ ಹಾಕಿರೋ ಹುಡುಗನ ತರ ಲಾಸ್ಟ್ ಸೀರೀಸ್ ಅಲ್ಲಿ ಜನ ಒಂದು ಐಲ್ಯಾಂಡ್ ಅಲ್ಲಿ ತಗ್ಲಾಕೊಂಡಿರ್ತಾರೆ. ಜನರಿಗೆ ತಪ್ಪಿಸ್ಕೊಳ್ಳೋಕೆ ಜೇಕಬ್ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ತಿರ್ತಾನೆ. ಅದೇ ಮ್ಯಾನ್ ಇನ್ ಬ್ಲಾಕ್ ಮ್ಯಾನ್ ಇನ್ ಎಲ್ಲೋ ತರಾನೇ ಸಾವನ್ನಪ್ಪಿರೋರ ರೂಪದಲ್ಲಿ ಬಂದಿರ್ತಾನೆ. ಇಷ್ಟು ಬಿಟ್ರೆ ನನಗೂ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ಸ್ನೇಹಿತರೆ. ಲಾಸ್ಟ್ ಸೀರೀಸ್ ನಾನ್ ನೋಡಿಲ್ಲ, ನೋಡೋಕೆ ಧೈರ್ಯ ಕೂಡ ಬರ್ತಿಲ್ಲ. 121 ಎಪಿಸೋಡ್ಸ್ ಇದೆ. ನೋಡೋಣ ಸ್ನೇಹಿತರೆ, ನೀವೇ ನನಗೆ ಧೈರ್ಯ ತುಂಬಬೇಕು ಕಮೆಂಟ್ಸ್ ಅಲ್ಲಿ. ಲಾಸ್ಟ್ ಸೀರೀಸ್ ಎಕ್ಸ್ಪ್ಲೈನ್ ಮಾಡೋದಾ ಬೇಡವಾ ಅಂತ. ಫ್ರಮ್ ನ ಫೈನಲ್ ಸೀಸನ್ ಬರೋಕೆ 1 ವರ್ಷ ಆಗುತ್ತೆ. ಆ ಗ್ಯಾಪ್ ಅಲ್ಲಿ ಲಾಸ್ಟ್ ಮಾಡೋದಾ ಬೇಡವಾ ಅಂತ ನೀವೇ ಕಮೆಂಟ್ಸ್ ಅಲ್ಲಿ ಹೇಳಿ ಸ್ನೇಹಿತರೆ. ಬೇಕು ಅಂದ್ರೆ ಈಗ್ಲಿಂದಾನೇ ಸ್ವಲ್ಪ ಎಪಿಸೋಡ್ಸ್ ನ ನೋಡಿ ಒಟ್ಟಿಗೆ ವಿಡಿಯೋಸ್ ಮಾಡ್ತೀನಿ. ಸೊ ಸ್ನೇಹಿತರೆ, ನನಗೆ ನೆನಪಿದೆಯೋ ಅದೆಲ್ಲ ವಿಡಿಯೋ ಅಲ್ಲಿ ಹೇಳಿದೀನಿ. ಇನ್ನೇನಾದ್ರೂ ಮಿಸ್ ಆಗಿದ್ರೆ ಕಮೆಂಟ್ಸ್ ಅಲ್ಲಿ ಕೇಳಿ, ಉತ್ತರ ಗೊತ್ತಿದ್ರೆ ಖಂಡಿತ ಹೇಳ್ತೀನಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.